ಬ್ಯಾನ್ಗೆ ಒಳಪಡುವಂಥದ್ದು ಯಾವುದು ಅಂದರೆ ಪುಸ್ತಕ, ಸಿನಿಮಾ, ಕಲಾಕೃತಿ. ಸರ್ಕಾರ ಅಥವಾ ಒಂದು ಸಮುದಾಯ ಅವುಗಳಿಗೆ ಸತ್ಯವನ್ನ ಒಪ್ಪಿಕೊಳ್ಳುವ ಧೈರ್ಯ ಇರಲ್ಲ. ಯಾರು 500 ವರ್ಷ ಆದ್ಮೇಲೆ ಹೆಂಗಿರ್ಬೇಕು ಅಂತ ಅವ್ರಿಗೇನು ಇರಲ್ಲ ಆಲೋಚನೆ. ಆದ್ರೆ ನಿಜವಾದ ಒಬ್ಬ ದಾರ್ಶನಿಕನಾದ ಕವಿಗಿರುತ್ತೆ. ಅದು ಯಾವಾಗ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಮುದಾಯ ಅಥವಾ ಒಂದು ಸರ್ಕಾರ ಅಥವಾ ಒಂದು ವ್ಯವಸ್ಥೆ ವಿಫಲವಾಗುತ್ತೆ ಅಲ್ಲ, ಅವಾಗ ಅವರು ಒತ್ತಡ ಇರ್ತಾರೆ, ಅದಕ್ಕೆ ಬ್ಯಾನ್ ಮಾಡ್ತಾರೆ. ಇದು ಲೇಖಕ ಎದುರಿಸಬೇಕಾದ ಒಂದು ಅಗ್ನಿ ಪರೀಕ್ಷೆ. ಈಗ ಸೆಟಾನಿಕ್ ವರ್ಸಸ್ ಪ್ರಪಂಚದಲ್ಲಿ ಯಾವ ದೇಶಗಳು ಬ್ಯಾನ್ ಮಾಡಿರಲಿಲ್ಲ ಈ ಪುಸ್ತಕವನ್ನ. ಇಟ್ ವಾಸ್ ಬ್ಯಾನ್ಡ್ ಬೈ ರಾಜೀವ್ ಗಾಂಧಿ. ಮುಸ್ಲಿಮ್ರನ್ನ ನಾ ಭದ್ರ ಮಾಡ್ಕೋಬೇಕು ಓಟ್ನಲ್ಲಿ, ಅವನಿಗೆ ಯಾರು ಕೊಟ್ಟರೋ ಗೊತ್ತಿಲ್ಲ ಏಡಿಯಾನ. ಸೆಟಾನಿಕ್ ವರ್ಸಸ್ ಅನ್ನ ಬ್ಯಾನ್ ಮಾಡಿ ಅಂತ ಹೇಳ್ಬಿಟ್ರಾಗ. ಸಲ್ಮಾನ್ ರಶ್ದಿ ಬಲಿಪಶು ಆಗೋದ ಪಾಪ. ಇದರಲ್ಲಿ ಒಬ್ಬ ಲೇಖಕ ಲೆಫ್ಟು ರೈಟು ಇಬ್ರು ಕೂಡ ಗಲಾಟೆ ಮಾಡಿರು ಒಂದು ಪುಸ್ತಕಕ್ಕೆ. ಅದ್ಯಾವುದು ಅಂದ್ರೆ 3/5. ಫಸ್ಟ್ ಗಲಾಟೆ ಮಾಡಿದವರು ಶಿವಸೇನಾದವರು. ಬಾಳೆ ಠಾಕ್ರೆಯ ವಿರುದ್ಧ ಬರೆದಿದ್ದಾನೆ ಇದರಲ್ಲಿ ಅಂತ ಗಲಾಟೆ ಮಾಡ್ಬಿಟ್ರು. ಕಾಂಗ್ರೆಸ್ನವ್ರು ಯಾಕೆ ಗಲಾಟೆ ಮಾಡಿದ್ರು ಗೊತ್ತಾ? ಅದರಲ್ಲಿ ಒಂದು ನಾಯಿ ಬರುತ್ತೆ, ನಾಯಿಯ ಪಾತ್ರ ಒಂದಿದೆ. ಆ ನಾಯಿಯ ಹೆಸರೇನು ಅಂದ್ರೆ ಜವಾಹರ್ಲಾಲ್ ಅಂತ. ಕನ್ನಡದಲ್ಲಿ ಬಹಳ ಒಂದು ಒಳ್ಳೆ ಪುಸ್ತಕ ಬಂದಿರೋದು ಕಾವೇರಿ ಬಗ್ಗೆ, ಶೇಷನಾರಾಯಣ ಅವ್ರದ್ದು ಕಾವೇರಿ ಒಂದು ಚಿಮ್ಮು ಒಂದು ಹೊರಳು ಅಂತ. ಓದಿ ಅದನ್ನ ದಯವಿಟ್ಟು ಆ ಪುಸ್ತಕನ. ಈ ಒಂದು ಚಿಮ್ಮು ಒಂದು ಹೊರಳು ಓದ್ಬಿಟ್ರೆ ವಿವಾದ ಬಗೆಹರಿದ್ಬಿಡುತ್ತೆ ಬೇಗ. ಬಗೆಹರಿಬಾರ್ದು ಅನ್ನೋದೇ ಇರುತ್ತೆ ಆಳುವವರಿಗೆ. ಅದು ಯಾಕೆಂದ್ರೆ ಅದು ರಾಜಕೀಯ ಲಾಭ ತಂದು ಕೊಡುತ್ತೆ. ಇಂದಿರಾ ಗಾಂಧಿ ನಿಗ್ಗಾ ಮುಗ್ಗ ಟೀಕ್ಸಿದಾನೆ, ಮೊರಾರ್ಜಿ ದೇಸಾಯಿನ್ ಟೀಕ್ಸಿದಾನೆ, ಕಾಂಗ್ರೆಸ್ನ ಟೀಕ್ಸಿದಾನೆ, ಮದರ್ ತೆರೇಸನ್ ಟೀಕ್ಸಿದಾನೆ, ಗಾಂಧೀಜಿನ ಟೀಕ್ಸಿದಾನೆ. ಸೇಮ್ ಬರ್ಟ್ರಂಡ್ ರಸಲ್ಲು ಓಶೋ ಮಾತಾಡಿರೋದು ಬಹುತೇಕ ಒಂದೇ ವಿಚಾರಗಳ ಬಗ್ಗೆ. ಬರ್ಟ್ರಂಡ್ ರಸಲ್ಲು ಪಾಪ ದುಷ್ಪರಿಣಾಮ ಎದುರಿಸ್ದ. ಓಶೋನ ಯಾರೂ ಮುಟ್ಲಿಲ್ಲ, ಓದಲ್ಲ. ಇವಾಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೀರೋಗಳಾಗಬೇಕು ಬೇಗ ಬಂದು. ಲೇಖಕರು ಸದಾ ಒಂಟಿಯಾಗಿದ್ರೇನೆ ಬರೆಯಕ್ಕೆ ಸಾಧ್ಯ. ನೀವು ಸತ್ಯವನ್ನು ಹೇಳುವ ಧೈರ್ಯ ಇದ್ರೆ ಒಂಟಿಯಾಗಿರುವ ಧೈರ್ಯವನ್ನು ಬೆಳೆಸ್ಕೋಬೇಕು ಅಷ್ಟೇ. ಸ್ವಾತಂತ್ರ್ಯ ಬಂದು ಈಗಾಗಲೇ 80 ವರ್ಷಗಳು ಆಗ್ತಾ ಬಂತು. ಅಲ್ಲಿ 80 ವರ್ಷ ಸ್ವಾತಂತ್ರ್ಯ ಬಂತು ಅಂತ ಸ್ವಾತಂತ್ರ್ಯದಲ್ಲಿ ಪೂರ್ತಿ ಹಾರಾಡುವ ಹಾಗಿಲ್ಲ. ಅದಕ್ಕೂ ಒಂದು ಮಿತಿ ಅಂತ ಇರ್ತದೆ. ಆ ಮಿತಿಯನ್ನು ಬಿಟ್ಟು ಹಾರಾಡಿದಾಗ ಎಷ್ಟೊಂದ್ಸಲಿ ಸಮಸ್ಯೆಗಳು ಆಗ್ತದೆ. ಇದು ಲೇಖಕನಿಗೂ ಕೂಡ ಸೇರಿದ್ದೆ. ಉದಾಹರಣೆಗೆ ತಾಯಿಯ ಮಮತೆ ಅಂತ ಯಾರ ಪುಸ್ತಕ ಬರ್ತದೆ ಸಮಸ್ಯೆ ಆಗ್ಲಿಕ್ಕಿಲ್ಲ, ಅಥವಾ ಯಾವ್ದೋ ಮಳೆ ಯಾಕೆ ಬರ್ತದೆ ಅಂತ ಪುಸ್ತಕ ಬರ್ತದೆ ಸಮಸ್ಯೆ ಆಗ್ಲಿಕ್ಕಿಲ್ಲ. ಈ ಸಮಸ್ಯೆ ಶುರುವಾದ್ರೆ ಪುಸ್ತಕ ಬ್ಯಾನ್ ಆಗ್ಲಿಕ್ಕೆ ಶುರು ಆಗ್ತದೆ. ಯಾಕಂದ್ರೆ ಸರ್ಕಾರ ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇರೋದಿಲ್ಲ. ನಮ್ಮ ದೇಶದಲ್ಲಿ ಯಾವ್ಯಾವ ಕಾರಣಕ್ಕೆ ಪುಸ್ತಕಗಳು ಬ್ಯಾನ್ ಆಗ್ತದೆ. ಒಂದೊಂದ್ಸಲಿ ರಾಜಕೀಯ ಕಾರಣಕ್ಕೆ ಬ್ಯಾನ್ ಆಗಿರ್ಬೋದು, ಏನು ಕಾರಣ ಇಲ್ಲದೆ ಬ್ಯಾನ್ ಆಗಿರ್ಬೋದು. ಈ ರೀತಿ ಬ್ಯಾನ್ ಆದಂತ ಇತಿಹಾಸದ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲಬಹುದು. ಇದೊಂದು ಭಾಳ ಮೂಲಭೂತವಾದ ಪ್ರಶ್ನೆ ಇದು. ಈಗ ಯಾಕೆ ಬ್ಯಾನ್ ಆಗುತ್ತೆ ಅಂತ ಇವಾಗ ಕೇಳಿದ್ದಾರೆ. ಅದು ಇಟ್ ಇಸ್ ಎ ಫಂಡಮೆಂಟಲ್ ಕ್ವಶನ್ ಇದು. ಆದರೆ ಪ್ರಶ್ನೆಯನ್ನು ಅವರು ಭಾರತಕ್ಕೆ ಸ್ವಲ್ಪ ಸೀಮಿತಗೊಳಿಸಿದ್ದಾರೆ. ಬ್ಯಾನ್ ಆಗೋದಕ್ಕೆ ಸಾಮಾನ್ಯವಾಗಿ ಎಲ್ಲ ಕಡೆನೂ ಒಂದೇ ಕಾರಣ ಜಗತ್ತಿನಲ್ಲೆಲ್ಲ ಇರೋದು. ಯಾಕೆ ಬ್ಯಾನ್ ಆಗುತ್ತೆ ಅಂದರೆ ಅದಕ್ಕೆ ಪ್ರಮುಖವಾಗಿ ಒಂದು 3-4 ಕಾರಣಗಳಿರುತ್ತೆ. ಒಂದು ವ್ಯವಸ್ಥೆಗೆ, ಅಂದರೆ ಸರ್ಕಾರ ಅಂತ ತಿಳ್ಕೊಳ್ಳೋಣ. ಸರ್ಕಾರ ಅಥವಾ ಒಂದು ಸಮುದಾಯ ಇವೆಲ್ಲವೂ ವ್ಯವಸ್ಥೆ ಅಂತಲೇ ಬರೋದು. ಅವುಗಳಿಗೆ ಸತ್ಯವನ್ನು ಒಪ್ಪಿಕೊಳ್ಳುವ ಧೈರ್ಯ ಇರಲ್ಲ. ಫಸ್ಟು ಸತ್ಯ ಯಾವಾಗಲೂ ಅಪ್ರಿಯ ಅಲ್ವಾ? ವೇದದಲ್ಲೇ ಹೇಳಿದೆಯಲ್ಲ, ಪ್ರಿಯಂ ಬ್ರೂಯಾತ್ ಸತ್ಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಸತ್ಯ ಯಾವಾಗಲೂ ಕಹಿನೇ. ಅದು ಮನೆ ಒಳಗಡೆ ಸತ್ಯ ಹೇಳಿದರೂ ಕಹಿನೇ. ಏಕಾಂಗಿ ಹೋಗ್ತಾನೆ ಮನೆ ಒಳಗಡೆನೂ ಅಷ್ಟೇ ಸತ್ಯ ಹೇಳೋನು, ಅವನು ಬೀದಿಗೆ ಬೀಳ್ತಾನೆ ಹೋಗಿ. ಜಗತ್ತಿನ ದೇಶದಲ್ಲೂ ಅಷ್ಟೇ, ರಾಜ್ಯದಲ್ಲೂ ಅಷ್ಟೇ, ಗ್ಲೋಬಲ್ ಲೆವೆಲ್ಗೆ ಹೋದರೂ ಅಷ್ಟೇ. ಸತ್ಯ ಯಾರಿಗೂ ಬೇಕಾಗಿಲ್ಲ. ಓಕೆ. ಇನ್ನೊಂದು ಕೆಲವು ಟ್ಯಾಬುಗಳಿರುತ್ತೆ ಪ್ರತಿಯೊಂದು ಸೊಸೈಟಿ ಅಥವಾ ಪ್ರತಿಯೊಂದು ವ್ಯವಸ್ಥೆಯಲ್ಲಿ. ಟ್ಯಾಬೂಸ್ ಒಂದು ಕೆಲವು ನಿಷೇಧಾತ್ಮಕವಾದ ಗ್ರಹಿಕೆಗಳಿರುತ್ತೆ. ಈಗ ಮಹಾಭಾರತದ ಬಗ್ಗೆ ನೀವು ಇಷ್ಟೊತ್ತರೆಗೂ ಕೇಳಿದ್ದೀರಿ. ಈಗ ದ್ರೌಪದಿಯ 5 ಜನರನ್ನ ಮದುವೆ ಆಗಿದ್ದು ಡಿಸ್ಪ್ಯೂಟಬಲ್ ಅಂತ ಹೇಳಿದ್ರಿ. ಈಗ ನಾನು ಅದನ್ನು ಇಲ್ಲ ಡಿಸ್ಪ್ಯೂಟಬಲ್ ಅಲ್ಲ, ಅದು ಒಪ್ಪಿತ ಅಂತಲೇ ನಾನು ಬರೆದು ಬಿಡ್ತೀನಿ ಒಬ್ಬ ಸಾಹಿತಿಯಾಗಿ. ನಂದೇನೋ ಒಂದು ಆಧಾರ ಇರುತ್ತೆ. ಆವಾಗಲ ಅದು ಒಂದು ಟ್ಯಾಬುವನ್ನು ಹೊಡೆದಾಗಿದ್ದಾನೆ, ಭಗ್ನಗೊಳಿಸ್ದಂಗೆ. ನಾನು ಭಂಜನೆ ಯಾವಾಗ ಮಾಡ್ತೀವಿ ಅವಾಗ ನಿಷೇಧ ಆಗ್ಬೋದು. ಇನ್ನೊಂದು ಕೆಲವು ನಾವು ಒಂದು ಇದಕ್ಕೆ ಪಾವಿತ್ರ್ಯವನ್ನು ನಾವು ಆರೋಪಿಸಿರ್ತೀವಿ ತುಂಬ ಸಲ. ಉದಾಹರಣೆಗೆ ಲೈಂಗಿಕತೆ ಅಂತ ಒಂದು ವಿಚಾರ ತಗೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂತೆ ಏನೋ ಅಪ್ರಿಯವಾದನ್ನು ಬರೆದಾಗ ಅಥವಾ ಅದನ್ನು ಸಮರ್ಥಿಸಿ ಬರೆದಾಗ ಬ್ಯಾನ್ ಆಗ್ಬೋದು, ಆಗದೇನೂ ಇರ್ಬೋದು ಕೆಲವು ಸಲ. ಆದರೆ ಸಾಮಾನ್ಯವಾಗಿ ಬ್ಯಾನ್ ಆಗೋದಕ್ಕೆ ಈ ಕಾರಣಗಳನ್ನು ಕೊಡ್ತಾರೆ. ಇನ್ನೊಂದು, ನೀವು ಈ ರಿಲಿಜಿಯಸ್ ಬಿಲೀಫ್ಸ್ ಏನಿದೆ ಅದರ ವಿರುದ್ಧ ಬರೆದಾಗ, ಅದನ್ನು ಪ್ರಶ್ನಿಸಿದಾಗ, ಅದನ್ನು ಛಿದ್ರಗೊಳಿಸಿದಾಗ ಆಗ್ಬೋದು. ಬರೀ ಪುಸ್ತಕ ಅಂತ ಅಲ್ಲ, ಸಾಮಾನ್ಯವಾಗಿ ಬ್ಯಾನ್ಗೆ ಒಳಪಡುವಂಥದ್ದು ಯಾವುದು ಅಂದರೆ ಪುಸ್ತಕ, ಸಿನಿಮಾ, ಕಲಾಕೃತಿ, ಆರ್ಟ್ ವರ್ಕು ಆಗುತ್ತೆ ಕೆಲವು ಸಲ. ಸಾಮಾನ್ಯವಾಗಿ ಇದೇ ತಾನೇ ನಮ್ಮ ಸೃಜನಶೀಲತೆಯಲ್ಲಿ ಇದೇ ಇರೋದು ತಾನೇ ಸಾಮಾನ್ಯವಾಗಿ. ಇದು ಬಿಟ್ಟು ಹೆಚ್ಚು ಮತ್ತು ನೀವು ಒಂದು ಪೊಲಿಟಿಕಲ್ ಸೆಟಪ್ ಇರುತ್ತಲ್ವಾ, ಅದನ್ನು ನೀವು ಪ್ರಶ್ನಿಸಿದಾಗಲೂ ಆಗುತ್ತೆ, ಬ್ಯಾನ್ ಆಗುತ್ತೆ. ಹೆಚ್ಚು ಪುಸ್ತಕಗಳಾಗಿರೋದು ಇದೇ ಕಾರಣಕ್ಕೆ. ಭಾರತದ ಚರಿತ್ರೆಯಲ್ಲೂ ಇದೇ ಇರೋದು. ನೀವು ಜಗತ್ತಿನಲ್ಲಿ ನೀವು ಬರ್ಟ್ರಾಂಡ್ ರಸಲ್ ಕಾಲದಿಂದ ನೋಡ್ಕೊಂಬನ್ನಿ ಬೇಕಾದ್ರೆ, ಅಥವಾ ರೋಮನ್ ಗ್ರೀಕ್ ಚಿಂತಕರಿದ್ರಲ್ಲ, ಆಗಲೂ ಅದೇ ತಾನೇ. ಸತ್ಯವನ್ನು ಹೇಳಿದ್ದಕ್ಕೆ ತಾನೇ ಅವ್ರನ್ನೆಲ್ಲ ಸಾಯಿಸಿದ್ದು.
ಯಾಕೆಂದರೆ ಒಬ್ಬ ನಿಜವಾದ ಲೇಖಕ ಅಥವಾ ನಿಜವಾದ ತತ್ವಜ್ಞಾನಿ ಅಥವಾ ಒಬ್ಬ ಚಿಂತಕ ಅವನು ಈಸ್ ಆಲ್ವೇಸ್ ಅಹೆಡ್ ಆಫ್ ಹಿಸ್ ಟೈಮ್ಸ್. ವೇದವ್ಯಾಸರು ನಮ್ಮ ಥರನೇ ಇದ್ಬಿಟ್ಟಿದ್ರೆ ಅಥವಾ ವಾಲ್ಮೀಕಿಗಳು ನಮ್ಮ ಥರನೇ ಇದ್ದರೆ ಅವ್ರು ಯಾಕೆ ಮಹಾಕವಿಗಳಾಗೋರು? ಅವರು ABC ಅಥವಾ XYZ ಆಗೋರು ಅಲ್ವಾ? ಈ BM ಶ್ರೀ ಹೆಸರು ಯಾಕೆ ಹೇಳ್ತೀವಿ? BM ಶ್ರೀ ಈ ವಾಸ್ ಅಹೆಡ್ ಆಫ್ ಹಿಸ್ ಟೈಮ್ಸ್. ಅವರು ಮುಂದಿನ 100 ವರ್ಷದ ನಂತರ 150 ವರ್ಷದ ನಂತರ ಕನ್ನಡ ಹೇಗಿರಬೇಕು ಅಂತ ಆವಾಗಲೇ ಯೋಚಿಸಿದರು. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಅವೆಲ್ಲ ಆವಾಗಲೇ ತಾನೇ ತಂದಿದ್ದು. ಒಬ್ಬ ಲೇಖಕ ಅಥವಾ ಒಬ್ಬ ಕವಿ ಅಥವಾ ಒಬ್ಬ ಕಲಾವಿದ ಕಾಣುವ ಈ ಕಾಣಿಕೆ ಇದೆಯಲ್ಲ, ಒಂದು ವಿಷನ್, ಅದು ಶ್ರೀಸಾಮಾನ್ಯರಿಗೆ ಗೊತ್ತಾಗಲ್ಲ ಅಥವಾ ರಾಜಕೀಯ ವ್ಯವಸ್ಥೆ ಗೊತ್ತಾಗಲ್ಲ. ಈ ರಾಜಕೀಯ ಅವೆಲ್ಲ ಏನು ಅಂದರೆ ತತ್ಕಾಲೀನವಾದ ಪ್ರಯೋಜನದಲ್ಲಿರೋದು ಅವೆಲ್ಲ. ಯಾರು 500 ವರ್ಷ ಆದಮೇಲೆ ಹೆಂಗಿರಬೇಕು ಅಂತ ಅವ್ರಿಗೇನು ಇರಲ್ಲ ಆಲೋಚನೆ. ಆದರೆ ಒಬ್ಬ ನಿಜವಾದ ಒಬ್ಬ ದಾರ್ಶನಿಕನಾದ ಕವಿಗಿರುತ್ತೆ. ಅದು ಯಾವಾಗ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಸಮುದಾಯ ಅಥವಾ ಒಂದು ಸರ್ಕಾರ ಅಥವಾ ಒಂದು ವ್ಯವಸ್ಥೆ ವಿಫಲವಾಗುತ್ತೆ ಅಲ್ಲ, ಆವಾಗ ಅವರು ಒತ್ತಡ ಇರ್ತಾರೆ. ಅದಕ್ಕೆ ಸರ್ಕಾರ ಅಥವಾ ಅಲ್ಲಿಯ ವ್ಯವಸ್ಥೆ ಮಣಿಯುತ್ತೆ, ಅದಕ್ಕೆ ಬ್ಯಾನ್ ಮಾಡ್ತಾರೆ ಸಾಮಾನ್ಯವಾಗಿ. ಎಷ್ಟೋ ಸಲ ಆ ಪುಸ್ತಕದಲ್ಲಿ ಅಂತ ವಿವಾದಗಳು ಇರೋದಿಲ್ಲ. ಉದಾಹರಣೆಗೆ ರಾಜೀವ್ ಗಾಂಧಿ ಅವರು ಹೌದು ಸೆಟಾನಿಕ್ ವರ್ಸಸ್ ಅವ್ರು ಬ್ಯಾನ್ ಮಾಡಿದಾಗೆಲ್ಲ ಆ ಕಾರಣಕ್ಕೂ ಬ್ಯಾನ್ ಆಗ್ತದೆ. ಹಾಗೆ ಬ್ಯಾನ್ ಆದಾಗ ಅಲ್ಲಿ ಲೇಖಕನ ತಪ್ಪೇನು ಇರೋದಿಲ್ಲ, ಆದ್ರೆ ಲೇಖಕ ಮತ್ತೆ ಪ್ರಕಾಶಕ ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ಏನು ಪರಿಹಾರ ಏನಾದ್ರು ಇದೆಯಾ? ಏನ್ ಮಾಡ್ಬೇಕು? ಲೇಖಕನ ಯಾವ ತಪ್ಪು ಇಲ್ಲದೆ ಸರ್ಕಾರ ಒಂದು ಬ್ಯಾನ್ ಮಾಡಿದಾಗ ಲೇಖಕನಿಗಾದ ನಷ್ಟ ಬರೀ ದುಡ್ಡಿಂದಷ್ಟೇ ಅಲ್ಲ, ಅವನ ಸಮಯ ಹೋಯ್ತು, ಅವನ ಶ್ರಮ ಹೋಯ್ತು, ಅದನ್ನ ಸರಿದಾರಿ ತರುವಷ್ಟರಲ್ಲಿ ಅವನು ಎಷ್ಟೋ ವರ್ಷಗಳನ್ನು ಕಳೆದಿರ್ತಾನೆ. ಮತ್ತೆ ಎಷ್ಟೋ ಸಲ ಪುಸ್ತಕ ಆ ಕಾಲಘಟ್ಟಕ್ಕೆ ತಕ್ಕದಾಗಿರ್ತದೆ. ಆ ಪುಸ್ತಕ 1 ವರ್ಷ ಬಿಟ್ರೆ 2 ವರ್ಷ ಬಿಟ್ರೆ ಅದಕ್ಕೆ ಎಷ್ಟೋ ಸಲ ಮಹತ್ವ ಇರೋದಿಲ್ಲ. ಆ ಮಹತ್ವ ಇದ್ದಾಗಲೇ ಅದನ್ನ ಬ್ಯಾನ್ ಮಾಡಿಬಿಟ್ರೆ ಅದಕ್ಕೆ ಲೇಖಕ ಏನ್ ಮಾಡ್ಬೋದು, ಅಥವಾ ಬ್ಯಾನ್ ಆಗದಂಗೆ ಇರೋದಕ್ಕೆ ಏನ್ ಮಾಡ್ಬೋದು? ಇದು ಒಂದು ಜಟಿಲವಾದ ಒಂದು ಪ್ರಶ್ನೆ. ಓಕೆ, ಇದು ಒಂದು ಡಬಲ್ ಎಡ್ಜ್ಡ್ ಸ್ವೋರ್ಡ್ ಇದ್ದಂಗೆ. ಇದು ಈ ಗರಗಸ ಮರಕ್ಕಿಟ್ರೆ ಏನಾಗುತ್ತೆ ಅಂದರೆ ಮುಂದೆ ಹೋಗ್ತಾನೋ ಕೊಯ್ಯುತ್ತೆ, ಹಿಂದೆ ಬರ್ತಾನೋ ಇದೊಂದು ಅಗ್ನಿ ದಿವ್ಯ. ಲೇಖಕ ಇದಕ್ಕೆ ಒಡ್ಕೋಬೇಕು. ಸಂವಿಧಾನದ ಮೊರೆ ಹೋಗ ಇಲ್ಲ, ಸಂವಿಧಾನ ಇಟ್ಕೊಂಡ್ರೆ ಏನು ಬರೆಯೋಕ್ಕಾಗಲ್ಲ ಕೊನೆಗಮ್ಮೇಲೆ. ಇಲ್ಲ, ಇದು ಲೇಖಕ ಎದುರಿಸಬೇಕಾದ ಒಂದು ಅಗ್ನಿ ಪರೀಕ್ಷೆ. ಪಾಪ ಅದು ಲೇಖಕನಿಗೆ ಯಾವುದೋ ಇದು ಬ್ಯಾನ್ ಮಾಡ್ತಾರೆ ಅಂತ ನಿರೀಕ್ಷೆ ಇಟ್ಕೊಂಡ್ಬಿಟ್ಟು ಏನಾದ್ರು ಬರೆಯೋಕ್ಕಾಗುತ್ತೆ? ಆ ಥರ ಅವ್ನ ಕೃತಿನೇ ಉಳಿಯಲ್ಲ. ಅವಾಗ ಅವ್ನ ಕೃತಿಗೆ 3 ಕಾಸಿನ ಬೆಲೆ ಇರಲ್ಲ, ತಿಪ್ಪೆಗೆ ಸಿಗ್ತಾರೆ ತಗೊಂಡೋಗಿ ಅಲ್ವಾ? ಈಗ ಸೆಟಾನಿಕ್ ವರ್ಸಸ್ಸು ಅವಿನಾಶು ಒಂದು ಉದಾಹರಣೆ ಕೊಟ್ಟರು. ಈಗ ಇಲ್ಲಿ ಇಷ್ಟು ಜನ ಇದ್ದೀರಿ. ಸೆಟಾನಿಕ್ ವರ್ಸಸ್ ಯಾವಾಗ ಬ್ಯಾನ್ ಆಯಿತು? ಯಾಕೆ ಬ್ಯಾನ್ ಆಯಿತು? ಯಾರು ಇದನ್ನು ಬ್ಯಾನ್ ಮಾಡಿದ್ದು? ಇದಕ್ಕಿದ್ದ ಹಿನ್ನೆಲೆ ಏನು? ಇದು 1988ರಲ್ಲಿ ಬ್ಯಾನ್ ಮಾಡಿದ್ದು. ಇದನ್ನು ಪ್ರಪಂಚದಲ್ಲಿ ಯಾವ ದೇಶಗಳು ಬ್ಯಾನ್ ಮಾಡಿರಲಿಲ್ಲ ಈ ಪುಸ್ತಕವನ್ನು. ಮೊದಲು ಬ್ಯಾನ್ ಮಾಡಿದ್ದೇ ಇಂಡಿಯಾ. ಇಟ್ ವಾಸ್ ಬ್ಯಾನ್ಡ್ ಬೈ ರಾಜೀವ್ ಗಾಂಧಿ ಅಥವಾ ರಾಜೀವ್ ಗಾಂಧೀಸ್ ಗವರ್ಮೆಂಟ್ ಅಂತ ಹೇಳಿ ವ್ಯವಸ್ಥೆ. ರಾಜೀವ್ ಗಾಂಧಿ ಸೆಟಾನಿಕ್ ವರ್ಸಸ್ ಓದಿದ್ರ ಅದನ್ನು? ಅಥವಾ ಅಯಾತೊಲ್ಲಾ ಖೊಮೇನಿ ಓದಿದ್ನ? ಅಯಾತೊಲ್ಲಾ ಖೊಮೇನಿಗೆ ಇಂಗ್ಲೀಷ್ ಬರ್ತಿತ್ತಾ? ಹಾಂ ಅದನ್ನು ಬರೆದಿದ್ದು ನಮ್ಮ ಭಾರತೀಯ ಮೂಲದ ಲೇಖಕ ಸಲ್ಮಾನ್ ರಶ್ದಿ ಅಲ್ವಾ? ಅದರಲ್ಲಿ ನಿಜವಾಗ್ಲೂ ಕುರಾನಿಗೆ ವಿರುದ್ಧವಾಗಿ ಏನಾದರೂ ಇದೆಯಾ? ಈಗಲೂ ಬೇಕಾದ್ರೆ ಓದಿ, ಈಗೇನು ಎಲ್ಲ ಕಡೆ ಸಿಗುತ್ತದು. ಓಕೆ, ಈ ಸೋಷಿಯಲ್ ಮೀಡಿಯಾ ಮತ್ತು ಟೆಕ್ನಾಲಜಿ ಈ ಕಾಲದಲ್ಲಿ ಬ್ಯಾನ್ ಅನ್ನೋದಕ್ಕೆ ಅರ್ಥವೇ ಇಲ್ಲ ಹಂಗೆ ನೋಡಿದರೆ ಅಲ್ವಾ? ಈಗ ಮುಕುಂದ ನರವಣೆದು ಬ್ಯಾನ್ ಆಗಿ ಅದು ಇದೇ ಆಗಿರಲಿಲ್ಲ, ಪಬ್ಲಿಷ್ ಆಗೋಕ್ಕೆ ಮುಂಚೆನೇ ಸಿಗಲಿಲ್ವ ಎಲ್ಲರಿಗೂ? ಅದು ಈಗಲೂ ಅಫಿಷಿಯಲಾಗಿ ಪಬ್ಲಿಷ್ ಆಗಿಲ್ಲ ಆ ಪುಸ್ತಕ. ಆದರೆ ಇದೆ ಸೆಟಾನಿಕ್ ವರ್ಸಸ್ಸನ್ನು ಬ್ಯಾನ್ ಮಾಡೋದಕ್ಕೆ ಒಂದು ವಿಚಿತ್ರವಾದ ರಾಜಕೀಯ ಇದೆ ಅದರಲ್ಲಿ ಸಲ್ಮಾನ್ ರಶೀದ್ ಏನೂ ತಪ್ಪಿಲ್ಲ. ತಪ್ಪೆಲ್ಲ ಬ್ಲಂಡರ್ಸ್ ಮಾಡಿದ್ದು ರಾಜೀವ್ ಗಾಂಧಿ. ಈ ಓಪನ್ ಎ ಪ್ಯಾಂಡೋರಸ್ ಬಾಕ್ಸ್ ಬೈ ಬ್ಯಾನಿಂಗ್ ದಟ್ ಬುಕ್. ಇವತ್ತಿನ ಪೋಲರೈಸೇಷನ್ ಅಂತ ನಾವೇನು ನೋಡ್ತಾ ಇದ್ದೀವಲ್ಲ ಇಂಡಿಯಾದಲ್ಲಿ, ಸ್ವಲ್ಪ ಈ ಪೋಲರೈಸೇಷನಿಗೆ ಮೂಲ ಕಾರಣವಾಗಿದ್ದು ಆ ಪುಸ್ತಕವನ್ನು ಬ್ಯಾನ್ ಮಾಡಿದ ಘಟನೆ. ಆ ಪುಸ್ತಕವನ್ನು ಯಾಕೆ ಬ್ಯಾನ್ ಮಾಡ್ದಾಗಾರೆ ರಾಜೀವ್ ಗಾಂಧಿ? ಸಲ್ಮಾನ್ ರಶ್ದಿಗೂ ಏನಾದ್ರು ಎನಿಮಿಟಿ ಇತ್ತಾ? ಇಲ್ಲ. ಆಗ ಏನಾಯಿತು ಅಂದರೆ, ಸರಿ ಗೊತ್ತಿರಬೇಕು ಇದು, ನೀವು ಒಂದು ಭಾರತದ ರಾಜಕೀಯ ಚರಿತ್ರೆಯಲ್ಲಿ ಒಂದು ಚಾರಿತ್ರಿಕವಾದ ಒಂದು ಪ್ರಕರಣ ಇದೆ. ಸುಪ್ರೀಂ ಕೋರ್ಟ್ ಇದು ಜಡ್ಜ್ಮೆಂಟು, ಶಾಬಾನು ಕೇಸ್ ಕೇಳಿರ್ಬೋದು ನೀವೆಲ್ಲ. ಶಾಬಾನು ಕೇಸಲ್ಲಿ ಏನು ಜಡ್ಜ್ಮೆಂಟ್ ಬಂದಿತ್ತು ಅಂದರೆ, ವಿಚ್ಛೇದಿತ ಮುಸ್ಲಿಂ ಪತ್ನಿಗೆ
ಪತಿಯಾಗಿದ್ದವನು ಜೀವನಾಂಶ ಕೊಡಬೇಕು ಅಂತ ಜಡ್ಜ್ಮೆಂಟ್ ಬಂದ್ಬಿಡ್ತು. ಆಗ ಇದ್ದಿದ್ದು ದೊಡ್ಡ ಕೋಲಾಹಲ ಎದ್ಬಿಡ್ತು. ಆಗ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡು ದೊಡ್ಡ ಗಲಾಟೆ ಎಬ್ಬಿಸ್ಬಿಟ್ರು ದೇಶದಲ್ಲಿ. ಸುಪ್ರೀಂ ಕೋರ್ಟ್ಗೂ ನಮಗೂ ಸಂಬಂಧವೇ ಇಲ್ಲ, ನಮ್ಮ ಕಾನೂನೇ ಬೇರೆ, ಸುಪ್ರೀಂ ಕೋರ್ಟ್ ಕಾನೂನು ನಾವು ಇದು ಮಾಡಲ್ಲ. ಆವಾಗ ತುಂಬ ಮೆಜಾರಿಟಿ ಇತ್ತು ಕಾಂಗ್ರೆಸ್ಗೆ, 406 ಸೀಟೇನೋ ಇದು ಬಂದಿತ್ತು ಅವ್ರಿಗೆ ಅವಾಗ ಅಲ್ವಾ. ಇಂದಿರಾ ಗಾಂಧಿ ಸತ್ತ ಸಹಾನುಭೂತಿ ಅನುಕಂಪದ ಅಲೆನಲ್ಲಿ ಬಂದುಬಿಟ್ಟಿದ್ರು ಅವ್ರು ತೇಲ್ಕೊಂಡು ಫುಲ್ಲು. ಈ ಕಾಂಗ್ರೆಸ್ಸಿನ ಇತಿಹಾಸದಲ್ಲೇ ಅಷ್ಟು ಬಂದಿಲ್ಲ, ಅದೇ ಹೈಯೆಸ್ಟ್ ಅವ್ರು ತೊಗೊಂಡಿರೋದು ಆ್ಯಕ್ಚುಲಿ. ಫಸ್ಟು ಈ ಕಾಂಗ್ರೆಸ್ ರಾಜೀವ್ ಗಾಂಧಿ ಈ ವೆಲ್ಕಮ್ಡ್ ದಟ್ ಜಡ್ಜ್ಮೆಂಟ್ ಆ್ಯಕ್ಚುಲಿ. ಅವನು ಯಾಕೆಂದ್ರೆ ಅವ್ನು ಮಾಡ್ರನ್ ಎಜುಕೇಟೆಡ್, ಮಾಡ್ರನ್ ಔಟ್ಲುಕ್ ಇತ್ತು ಅವನಿಗೆ. ಆಗ ಅವನು ಡೂನ್ ಸ್ಕೂಲಲ್ಲೆಲ್ಲ ಓದ್ಕೊಂಬಂದಿದ್ನಲ್ಲ, ಸ್ವಾಗತಿಸ್ಬಿಟ್ರು ಫಸ್ಟ್ ಅದನ್ನು ಜಡ್ಜ್ಮೆಂಟನ್ನು. ಆಮೇಲೆ ಈ ಮುಸ್ಲಿಂ ಪಂಗಡಗಳ ಒತ್ತಡ ಶುರುವಾಗ್ಬಿಡ್ತು. ಅವನೇನು ಮಾಡ್ಬಿಟ್ಟ, ಬಡ್ಜಾಗ್ಬಿಟ್ಟ. ಅದಕ್ಕೆ ಬಡ್ಜಾಗಿ ಏನು ಮಾಡ್ಬಿಟ್ಟ, ಲೋಕಸಭೆಯಲ್ಲಿ ಆ ಸುಪ್ರೀಂ ಕೋರ್ಟ್ನ ತೀರ್ಪನ್ನೇ ತಿರಸ್ಕರಿಸುವ ಒಂದು ಆರ್ಡಿನೆನ್ಸ್ ತಂದ ಅವನು, ಸುಗ್ರೀವಾಜ್ಞೆ. ಕಾಂಗ್ರೆಸ್ ಗೌರ್ಮೆಂಟ್ ರಿಜೆಕ್ಟೆಡ್ ದಿ ಜಡ್ಜ್ಮೆಂಟ್ ಆಫ್ ದಿ ಸುಪ್ರೀಂ ಕೋರ್ಟ್ ಥ್ರೂ ಆ್ಯನ್ ಆರ್ಡಿನೆನ್ಸ್. ಅವಾಗ ಏನಾಗೋಯ್ತು, ಈ ಜಡ್ಜ್ಮೆಂಟ್ ತಂದಾಗ ಹಿಂದೂಗಳು ಬುಗಿಲೆದ್ಬಿಟ್ರು, ಇವರು ಮುಸ್ಲಿಂ ತುಷ್ಟೀಕರಣ ಮಾಡ್ತಿದ್ದಾರೆ ಅಂತ. ಅಲ್ಲ ಸಹಜ ತಾನೇ, ಆ್ಯಕ್ಷನ್ನಿಗೆ ಒಂದು ರಿಯಾಕ್ಷನ್ ಇದ್ದೇ ಇರುತ್ತಲ್ಲ ಯಾವಾಗಲೂ. ಇದೇನಾಗೋಯ್ತು, ಕೊನೆಗೆ ರಾಜೀವ್ ಗಾಂಧಿಗೆ ಕಾಂಗ್ರೆಸ್ಸು ಅವರು ಅಂತಃಪುರ ಇತ್ತಲ್ಲ ಒಂದು, ಆ್ಯಕ್ಚುಲಿ ಇದನ್ನು ಒಬ್ಬರು ವಿರೋಧಿಸಿದರು ಭಾಳ. ನೀವು ಈ ಥರ ಆರ್ಡಿನೆನ್ಸ್ ಎಲ್ಲ ತರಬೇಡಿ, ಇದು ಭಾಳ ಕಷ್ಟ ಆಗುತ್ತೆ ಮುಂದೆ ಅಂತ. ಯಾರು ಅಂದರೆ ಅವರು ಮೊಹಮ್ಮದ್ ಆರಿಫ್, ಈ ಕೇರಳದಲ್ಲಿ ಇದ್ದರು ರಾಜ್ಯಪಾಲರಾಗಿ, ಈಗ ಬಿಹಾರಕ್ಕೇನೋ ಹೋಗಿದ್ದಾರೆ ರಾಜ್ಯಪಾಲರು. ಆರಿಫ್ ಮೊಹಮ್ಮದ್ ಖಾನ್ ಅವರು ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಆಗಿದ್ರಾಗ. ಅವರು ವಾಸ್ ಟೂ ಕ್ಲೋಸ್ ಟು ರಾಜೀವ್ ಗಾಂಧಿ, ಬಟ್ ಈಸ್ ಎ ಸ್ಕಾಲರ್. ಆದರೆ ಮೊಹಮ್ಮದ್ ಆರಿಫ್ ಅವ್ರ ಮಾತನ್ನು ಕೇಳಲೇ ಇಲ್ಲ. ನೀವು ಬೇಕಾದ್ರೆ ಇದನ್ನು ಓದಿ, ಯಾವುದು ಅಂದರೆ ನೀರಜಾ ಚೌಧರಿದು ಒಂದು ಪುಸ್ತಕ ಇದೆ, ಹೌ ಪ್ರೈಮ್ ಮಿನಿಸ್ಟರ್ಸ್ ಡಿಸೈಡ್ ಅಂತ ಹೇಳ್ಬಿಟ್ಟು. ಒಬ್ಬೊಬ್ಬ 6 ಜನ ಪ್ರಧಾನಮಂತ್ರಿಗಳ ಬಗ್ಗೆ ಬರೆದಿದ್ದಾರೆ ಅವರು. ರಾಜೀವ್ ಗಾಂಧಿ ಬಗ್ಗೆನೂ ಬರೆದಿದ್ದಾರೆ, ಒಂದು 100 ಪೇಜು ಬರೆದಿದ್ದಾರೆ. ಅದರಲ್ಲಿ ಶಾಬಾನು ಕೇಸ್ದೆ ಅವ್ರು ಇಟ್ಕೊಂಡು ಬರೆದಿರೋದು. ಈ ಮುಸ್ಲಿಮರು ವೋಟ್ ಬ್ಯಾಂಕ್ ಆಗಿದ್ರಲ್ಲ ಅವ್ರಿಗೆ, ಇದು ಹಿಂದೂಗಳು ಬುಗಿಲೆದ್ಬಿಟ್ರಲ್ಲ, ಆಕ್ರೋಶ ವ್ಯಕ್ತಪಡಿಸೋಕ್ಕೆ ಶುರುವಾಗ್ಬಿಟ್ರು. ಅವಾಗೇನಾಗೋಯ್ತು, ಅವನಿಗೆ ಈ ಕಾಂಗ್ರೆಸ್ ವೋಟ್ ಬ್ಯಾಂಕನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನುವ ಒಂದು ಆತಂಕ ಬಂತು ರಾಜೀವ್ ಗಾಂಧಿಗೆ, ಕಾಂಗ್ರೆಸ್ಗೆ ಒಟ್ಟು. ರಾಜೀವ್ ಗಾಂಧಿ ಅಂದರೆ ಕಾಂಗ್ರೆಸ್ಸು. ಅವಾಗ ಏನು ಮಾಡಿಬಿಟ್ಟ ಅವನು, ಈಗ ಹಿಂದೂಗಳಂತೂ ಇನ್ನು ಓಟ್ ಹಾಕಲ್ಲ ನಮಗೆ, ಹೆಂಗಾರು ಮಾಡಿ ಮುಸ್ಲಿಮ್ರನ್ನ ನಾವು ಭದ್ರ ಮಾಡ್ಕೋಬೇಕು ಓಟ್ನಲ್ಲಿ, ವೋಟ್ ಬ್ಯಾಂಕ್ ಇಟ್ಕೋಬೇಕು ಅವ್ರದನ್ನು ಅಂತ ಹೇಳ್ಬಿಟ್ಟು ಅವನೇನು ಮಾಡ್ಬಿಟ್ಟ, ಅವನಿಗೆ ಯಾರು ಕೊಟ್ಟರೋ ಗೊತ್ತಿಲ್ಲ ಏಡಿಯಾನ ಸೆಟಾನಿಕ್ ಕೋರ್ಸಸ್ಸನ್ನು ಬ್ಯಾನ್ ಮಾಡಿ ಅಂತ ಹೇಳ್ಬಿಟ್ರಾಗ ಅವರು ಸಲಹೆ ಕೊಟ್ಟವರು. ಅಟೆನ್ಷನ್ ಡೈವರ್ಷನ್ ಆಗುತ್ತೆ, ಒಂದು ಮುಸ್ಲಿಮರು ನಂಬ್ತಾರೆ ಕಾಂಗ್ರೆಸ್ ಪಕ್ಷವನ್ನು ಅಂತ ಹೇಳ್ಬಿಟ್ರು. ಓಕೆ, ಆದರೆ ಬೂಮ್ರಾಂಗ್ ಆಗೋಯ್ತು ಅದು ಫುಲ್ಲು. ಇಟ್ ವೆಂಟ್ ಅಗೇನ್ಸ್ಟ್ ಹಿಮ್ ಆ್ಯಕ್ಚುಲಿ. ಮುಸ್ಲಿಮರು ಮತ್ತೆ ಅವರೇನು ತಣಿಲಿಲ್ಲ, ಅವರ ಆಕ್ರೋಶ ಶಮನ ಆಗಲಿಲ್ಲ ಅವ್ರದ್ದು. ಆಗ ಇನ್ನೊಂದು ಇದು ಮಾಡ್ದ ರಾಜೀವ್ ಗಾಂಧಿ, ಈ ಮುಸ್ಲಿಮ್ರಿನ್ನು ಓಟ್ ಹಾಕಲ್ಲ ನಮಗೆ, ಹಿಂದೂಗಳನ್ನು ಭದ್ರ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ದ, ರಾಮ ಮಂದಿರದ ಬೀಗ ತೆಗೆದ ಹೋಗಿ ಈ ಓಪನ್. ಓಕೆ, ಇದರಲ್ಲಿ ಏನು ಸೆಟಾನಿಕ್ ಸಲ್ಮಾನ್ ರಶ್ದಿದು ತಪ್ಪಿಲ್ಲ, ಅವನು ಬರ್ದ. ಒಂದು ಸೃಜನಶೀಲ ಸ್ವಾತಂತ್ರ್ಯ ಬೇಕಾಗುತ್ತೆ. ಓಕೆ, ಈಗ ನಾವು ಬರೀ ಸೆಟಾನಿಕ್ ವರ್ಷ ಸ್ಥೂಲವಾಗಿ ಹೇಳ್ತೀನಿ, ಇದೆಲ್ಲ ಸಂಕ್ಷಿಪ್ತವಾಗಿ ಹೇಳೋದು. ಇದೆಲ್ಲ ಈಗ ಇಂಟ್ರೆಸ್ಟ್ ಇರೋರು ಇದೆಲ್ಲ ನೋಡ್ಕೋಬೋದು. ಓಕೆ, ಸುಮ್ಮನೆ ಇದೆಲ್ಲ ಒಂಥರ ಕ್ಲೂಗಳು ಥರ ನಾನು ಹೇಳ್ತಾ ಇರೋದು, ಹೇಗಾಗುತ್ತೆ ಅಂತ ಲೆಕ್ಕಾಚಾರ ಹೇಗೆ ತಪ್ಪಾಗುತ್ತೆ ನೋಡಿ. ಸಲ್ಮಾನ್ ರಶ್ದಿ ಬಲಿಪಶು ಆಗೋದ ಪಾಪ ಇದರಲ್ಲಿ, ಒಬ್ಬ ಲೇಖಕ ಅಲ್ವಾ. ರಾಜೀವ್ ಗಾಂಧಿಗೆ ಏನು ಇದರಿಂದ ಲಾಭವೂ ಆಗಲಿಲ್ಲ. ಸೆಟಾನಿಕ್ ವರ್ಸಸ್ ಒಂದು ಕರೆಕ್ಟು, ನಾವು ಬರೀ ಸೆಟಾನಿಕ್ ವರ್ಸಸ್ ಹೇಳ್ತೀವಿ. ಇಂಡಿಯಾದಲ್ಲಿ ಇದಾದಮೇಲೆ 1995ರಲ್ಲಿ ಅದೇ ಸಲ್ಮಾನ್ ರಶ್ದಿ ಇನ್ನೊಂದು ಪುಸ್ತಕ ಬ್ಯಾನ್ ಆಯಿತು, ಅನ್ಅಫಿಷಿಯಲಾಗಿ ಬ್ಯಾನ್ ಆಗಿದೆ. ಅದು ಯಾವುದು ಗೊತ್ತಾ, ದಿ ಮೂರ್ಸ್ ಲಾಸ್ಟ್ ಸೈ ಅಂತ. ಯಾಕೆ ಬ್ಯಾನ್ ಆಯ್ತು ಇದು? ಸುಮಾರು ಜನಕ್ಕೆ ಈ ಪುಸ್ತಕದ ಹೆಸರೇ ಗೊತ್ತಿಲ್ಲ ಆ್ಯಕ್ಚುಲಿ, ಸಲ್ಮಾನ್ ರಶ್ದಿದು. ಅದು ಫಸ್ಟು ಶಿವಸೇನಾದವ್ರಿಗೆ ನೋಡಿ, ಲೆಫ್ಟು ರೈಟು ಇಬ್ಬರೂ ಕೂಡ ಗಲಾಟೆ ಮಾಡಿದ್ರು ಒಂದು ಪುಸ್ತಕಕ್ಕೆ. ಅದ್ಯಾವುದು ಅಂದರೆ ಮೂರ್ಸ್ ಲಾಸ್ಟ್ ಸೈ. ಫಸ್ಟ್ ಗಲಾಟೆ ಮಾಡಿದವರು ಶಿವಸೇನಾದವರು,
ಆವಾಗ ಬಿ ಜೆ ಪಿ ಶಿವಸೇನಾ ಸಂಬಂಧ ಚೆನ್ನಾಗಿತ್ತು 90ಸ್ನಲ್ಲಿ. ಬಾಳ್ ಠಾಕ್ರೆ ಅದರಲ್ಲಿ ಏನು ಅಲ್ಲಿ ಇವರೇನು ಗಲಾಟೆ ಮಾಡಿದ್ರು ಗೊತ್ತಾ, ಶಿವಸೇನಾದವರು ಬಾಳೆ ಠಾಕ್ರೆಯ ವಿರುದ್ಧ ಬರೆದಿದ್ದಾನೆ ಇದರಲ್ಲಿ ಸಲ್ಮಾನ್ ರಶ್ದಿ ಅಂತ ಗಲಾಟೆ ಮಾಡಿಬಿಟ್ರು, ಬ್ಯಾನ್ ಮಾಡಬೇಕು ಇದನ್ನು ಅಂತೆಲ್ಲ ಹೇಳ್ಬಿಟ್ಟು. ಕಾಂಗ್ರೆಸ್ನವ್ರು ಯಾಕೆ ಗಲಾಟೆ ಮಾಡಿದರು ಗೊತ್ತಾ, ಆಮೇಲೆ ಇಲ್ಲ ಲೆಫ್ಟ್ ಅಂತ ಅಲ್ಲ, ಅದರಲ್ಲಿ ಒಂದು ನಾಯಿ ಬರುತ್ತೆ, ನಾಯಿಯ ಪಾತ್ರ ಒಂದಿದೆ, ನಾಯಿ. ಆ ನಾಯಿಯ ಹೆಸರೇನು ಅಂದರೆ ಏನಿರ್ಬೋದು ಹೇಳಿ, ಗೆಸ್ ಮಾಡಿ. ಜವಾಹರ್ಲಾಲ್ ಅಂತ ಆ ನಾಯಿ ಹೆಸರು ಆ ಕಾದಂಬರಿನಲ್ಲಿ. ಅದು ಫಿಕ್ಷನ್, ಅದು ಕಾಂಗ್ರೆಸ್ನವ್ರು ಗಲಾಟೆ ಮಾಡಿಬಿಟ್ರು. ಈ ಬೇರೆಯವರಾಗಿದ್ದರೆ ತುಂಬ ಗಲಾಟೆ ಆಗೋಗ್ಬಿಡೋದು. ಆವಾಗ ಪಿ ವಿ ನರಸಿಂಹರಾವ್ ಪ್ರೈಮ್ ಮಿನಿಸ್ಟರ್ ಆಗಿದ್ದರು 1995ನಲ್ಲಿ. ಅವರು ಸ್ವತಃ ವಿದ್ವಾಂಸರವರು. ಓಕೆ, ಅವರು ಸ್ವಲ್ಪ ಜಾಣ್ಮೆಯಿಂದ ಏನು ಮಾಡಿದರು, ಇದರ ಪಬ್ಲಿಷರ್ ಇದ್ದಾರೆ, ರೂಪಾ ಪಬ್ಲಿಷರ್ಸು ಮಾಡಿದ್ದು, ಡೆಲ್ಲಿನಲ್ಲಿದೆ. ಅಡ್ವಾಣಿ ಅವರ ಆತ್ಮಕಥೆನೂ ಅವರೇ ಮಾಡಿರೋದು, ಮೈ ಕಂಟ್ರಿ ಮೈ ಲೈಫ್. ಅವ್ರೇನು ಮಾಡಿದರು, ಈ ರೂಪಾ ಪಬ್ಲಿಕೇಶನ್ಸ್ನವ್ರನ್ನ ಕರೆದ್ಬಿಟ್ಟು ನರಸಿಂಹರಾವು, ನೋಡಪ್ಪ ಇದೆಲ್ಲ ಸುಮ್ಮನೆ ಗಲಾಟೆ ಆಗ್ಬಿಡುತ್ತೆ, ಒಂದು ಕೆಲಸ ಮಾಡಿ ಇದನ್ನು ಮಾರ್ಕೆಟಿಗೆ ಬಿಡಬೇಡಿ ನೀವು, ಈ ಪುಸ್ತಕನ ಗೋಡೌನಲ್ಲೇ ಇಟ್ಕೊಂಬಿಡಿ ಅಂದರು. ಪ್ರಿಂಟೆಲ್ಲ ಆಗೋಗಿತ್ತು, ಅವ್ರು ಬಿಡಲಿಲ್ಲ. ಯಾಕೆಂದ್ರೆ ಅವ್ರಿಗೆ ಮಾರ್ಕೆಟಿಂಗ್ ಇಂಟ್ರೆಸ್ಟ್ ಇತ್ತು. ಅವರು ಸಾವಿರಾರು ಪುಸ್ತಕಗಳನ್ನು ಪಬ್ಲಿಷ್ ಮಾಡೋರು. ಇದು ಒಂದು ಪುಸ್ತಕಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ಳೋದು, ಸಲ್ಮಾನ್ ರಶೀದ್ ಅಲ್ವಾ, ಹೆಸರಿ ಗೋಡೌನ್ಗೆ ಅಂದರು, ತೊಗೊಂಡೋಗಿ ಬಿಡಲೇ ಇಲ್ಲ. ನೋಡಿ, ಒಂದು ಪುಸ್ತಕಕ್ಕೆ ನೋಡಿ 2 ನೆಗೆಟಿವ್ಗಳಿವೆ ಅಲ್ಲಿ. ಒಂದು ಶಿವಸೇನೆಯವರು ಇದು ಮಾಡಿ, ಸಾಮಾನ್ಯವಾಗಿ ಒಂದು ಸೈಡ್ನವ್ರು ವಿರೋಧಿಸ್ತಾ ಇರ್ತಾರೆ ಯಾವಾಗಲೂ ಅಲ್ವಾ, ಇಲ್ಲಿ 2 ಸೈಡು ನೋಡಿ. ಅಂದರೆ ಸತ್ಯವನ್ನು ಹೇಳುವ ಅಥವಾ ಸೃಜನಶೀಲತೆಯನ್ನು ಅಭಿವ್ಯಕ್ತಿಸುವ ಒಬ್ಬನು ನೈಜವಾದ ಲೇಖಕ ಲೆಫ್ಟ್ನವ್ರಿಗೂ ಬೇಕಾಗಲ್ಲ, ರೈಟ್ನವ್ರಿಗೂ ಬೇಕಾಗಲ್ಲ. ಕೊನೆಗೆ ಪಂಪ ಅವನು ಇದರಲ್ಲಿ ಒಂದು ಮಾತು ಹೇಳ್ತಾನೆ ಪಂಪ ಭಾರತದಲ್ಲಿ, ಓಲಗಿಸಿ ಬಾಳುವುದು ಅತಿ ಕಷ್ಟ ಇಳಾಧೀನಾಥರಂ ಅಂತ. ಈ ಆಳ್ವಿಕೆ ನಡೆಸುವವರನ್ನು ಓಲೈಸಿ ಅವರಿಗೆ ಪ್ರಿಯವಾಗುವಂತೆ ಇದಿದೆ. ಅದು ಅವನು ಹೇಳೋದು ಕರ್ಣ ಮತ್ತು ಶಲ್ಯನ ಪ್ರಸಂಗದಲ್ಲಿ. ಸೂತಪುತ್ರ ಕರ್ಣ, ಅವನಿಗೆ ಸಾರಥಿಯಾಗಬೇಕಾದ ಪ್ರಸಂಗ ಬಂದುಬಿಡುತ್ತೆ ಶಲ್ಯ ಅಲ್ವಾ. ಕೊನೆಯಲ್ಲಿ ಅದೇ ತಾನೆ 12 ದಿವಸ ಭೀಷ್ಮ ದ್ರೋಣರೆಲ್ಲ ಇದಾದ್ಮೇಲೆ ಅವನು ಕರ್ಣನಿಗೆ ತಾನೆ, ಕರ್ಣನಿಗೆ ಮುಂಚೆಯಿಂದ ಇರುತ್ತೆ ನಾನೇ ಅಧಿಪತಿ ಆಗಬೇಕು ಕೌರವ್ರ ಕಡೆ ಅಂತ. ಆದರೆ ಭೀಷ್ಮ ದ್ರೋಣರಿಗೆ ಫಸ್ಟ್ ಕೊಟ್ಟಿರ್ತಾನೆ ಅವನು, ಪಾಪ ಅವರು ಹಿರಿಯರು ಆಚಾರ್ಯರು ಅಂತ ಹೇಳ್ಬಿಟ್ಟು. ಆವಾಗಲೇ ಹೇಳಿರ್ತಾನೆ ದುರ್ಯೋಧನ ಅವನಿಗೆ, ಯಾಕೆ ನೀನು ಆಟ ಮಾಡ್ತಿದ್ದೀಯ ಕರ್ಣ, ನಿನ್ನ ಸರದಿನೂ ಮುಂದೆ ಬರುತ್ತೆ, ಇದು ಅಂತಿಂತ ಯುದ್ಧ ಅಲ್ಲ, ಮಹಾಭಾರತ, ಇಲ್ಲಿ ಎಲ್ಲರೂ ಹೋಗೋದೇನೆ, ಸೂಳ್ಪಡಿ ಎಪ್ಪುದು ಕಾಣ ಮಹಾಜಿ ರಂಗದೊಳ್ ಅಂತ ಹೇಳಿರ್ತಾನೆ ಅವನು. ಹಂಗೆ ಅವ್ನು ಬರುತ್ತೆ 12ನೇ ದಿವಸನೋ ಏನೋ ಆದಮೇಲೆ ಏನೋ ಬರುತ್ತೆ ಅವನು. ಈ ಸೂತಪುತ್ರನಿಗೆ ಸಾರಥಿ ಆಗೋದು ದೊಡ್ಡ ಇಕ್ಕಟ್ಟು. ಕ್ಷತ್ರಿಯ ಅವನು ಶಲ್ಯ. ಆಗ ಅವನು ಸ್ವಲ್ಪ ಕ್ವಶನ್ ಮಾಡೋಕ್ಕೆ ಶುರು ಮಾಡ್ತಾನೆ ದುರ್ಯೋಧನನ, ಇದೇನೇ ಹೋಗಿ ನೀನು ಒಬ್ಬ ಸೂತಪುತ್ರನಿಗೆ ನನಗೆ ಸಾರಥಿ ಆಗು ಅಂತ ಹೇಳ್ತಾ ಇದೆಯಲ್ಲ, ಇದೇನಿದು ಅಂತ. ಆದರೆ ಕರ್ಣನ ಜೊತೆಗಿನ ಗೆಳೆತನ ಮತ್ತು ಅವನ ಶ್ರೇಷ್ಠತೆ ಇದೆಲ್ಲ ಈ ದುರ್ಯೋಧನನಿಗೆ ಭಾಳ ಇಷ್ಟ. ಏನೋ ಮಾಡಿ ಒಪ್ಪಿಸ್ತಾನೆ ಅವನು. ಆಗ ಇದನ್ನು ಹೇಳೋದು ಆ್ಯಕ್ಚುಲಿ ಶಲ್ಯ. ಬಟ್ ಇದು ಕವಿಯ ಅನ್ವಯವನ್ನು ನೋಡಿದಾಗ ಈ ಆಳುವವರಿಗೆ ಪ್ರಿಯವಾಗಿ ಬದುಕೋದು ಎಷ್ಟು ಕಷ್ಟ ಅನ್ನೋದು ಒಂದು ಪಂಪನ. ಇದು 10ನೇ ಶತಮಾನದಲ್ಲಿ ಹಿಂಗಿತ್ತು ಅಂದರೆ ಇನ್ನು 21ನೇ ಶತಮಾನದಲ್ಲಿ ಕೇಳಬೇಕಾ? ಓಕೆ, ಇದು ಆಗುತ್ತೆ ಈ ಥರ. ಓಕೆ, ಲೇಖಕ ಎದುರಿಸ್ಬೇಕಾಗತ್ತೆ. ಸತ್ಯವನ್ನು ಹೇಳುವವನು ಯಾವಾಗಲೂ ಒಂಟಿ. ನೀವು ಸತ್ಯವನ್ನು ಹೇಳುವ ಧೈರ್ಯ ಇದ್ದರೆ ಒಂಟಿಯಾಗಿರುವ ಧೈರ್ಯವನ್ನು ಬೆಳೆಸ್ಕೋಬೇಕು ಅಷ್ಟೇ. ದಟ್ ಈಸ್ ದಿ ಪ್ರೈಸ್ ವಿ ಹ್ಯಾವ್ ಟು ಪೇ ಫಾರ್ ಅಪೀಲ್ಡಿಂಗ್ ದಿ ಟ್ರೂತ್. ಕಾವೇರಿ ಕರ್ನಾಟಕದ ಆಸ್ತಿ ಅಂತ ಏನಾದ್ರು ಪುಸ್ತಕ ಬರೆದ್ರೆ ಕರ್ನಾಟಕದಲ್ಲಿ ಸೂಪರ್ ಹಿಟ್ ಆಗ್ಬೋದು, ಆದ್ರೆ ತಮಿಳುನಾಡಲ್ಲಿ ಬ್ಯಾನ್ ಆಗಿಬಿಡುತ್ತೆ ಆ ಪುಸ್ತಕ. ಹಾಗೆ ತಮಿಳುನಾಡಿಗೆ ಸೇರಿದ್ದು ಕಾವೇರಿ ಅಂತ ಯಾರು ಬರೆದ್ರೆ ಕರ್ನಾಟಕದಲ್ಲಿ ಬ್ಯಾನ್ ಆಗಿಬಿಡ್ತದೆ. ಒಂದೇ ದೇಶ, ಒಂದೇ ಸಂವಿಧಾನ ಪುಸ್ತಕ, ಆದ್ರೆ ಅದು ಒಂದು ರಾಜ್ಯದಲ್ಲಿ ಬ್ಯಾನ್ ಆಗ್ತದೆ, ಇನ್ನೊಂದು ರಾಜ್ಯದಲ್ಲಿ ಅದು ಸ್ವೀಕಾರ ಆಗ್ತದೆ. ಅಲ್ಲ, ಇದು ಕಾವೇರಿ ಅಂತ ಅಷ್ಟೇ ಅಲ್ಲ, ಈಗ ತಸ್ಲಿಮಾ ಅವ್ರದ್ದು ಅಷ್ಟೇ. ಪಶ್ಚಿಮ ಬಂಗಾಳದಲ್ಲಿ ಬಂದಷ್ಟು ವಿರೋಧ ಬೇರೆಲ್ಲೂ ಬರಲಿಲ್ಲ. ಯಾವುದಕ್ಕೆ? ಅವ್ರಿಗೆ ವೈಯಕ್ತಿಕವಾಗಿಯೂ ಕೂಡ. ಯಾವುದು? ತಸ್ಲಿಮಾ ಅವರಿಗೆ ಪಶ್ಚಿಮ ಬಂಗಾಳ ಸರ್ಕಾರದಲ್ಲಿ ಬಂದಂತ, ಅಂದ್ರೆ ಹಿಂದಿನ ಕಮ್ಯುನಿಸ್ಟ್ ಸರ್ಕಾರ ಇರ್ಬೋದು, ಅದರ ನಂತರದ ಮಮತಾ ಬ್ಯಾನರ್ಜಿ ಅವರ ಸರ್ಕಾರದಲ್ಲಿ ಇರ್ಬೋದು, ಅವ್ರಿಗೆ ಅಲ್ಲಿ ಕಾಲಿಡ್ಲಿಕ್ಕೂ ಅವಕಾಶ ಇರಲಿಲ್ಲ. ಈಗ ಬಿಜೆಪಿ ಸರ್ಕಾರ ಬಂದ ತಕ್ಷಣ ಅವ್ರಿಗೆ ಅಲ್ಲಿ ಸಭೆಗೆ ಕರೆದು ಒಬ್ರು ಲೇಖಕಿಯಾಗಿ, ಈಗ ಒಂದೇ ಕಾನೂನೇನು ಬದಲಾಗಿಲ್ಲ, ಆದರೆ ಪರಿಸ್ಥಿತಿಗಳು ಬದಲಾಗಿರ್ತದಲ್ಲ. ಹೌದೌದೌದು, ಅದೇ ದೇಶಕಾಲ ಸಂದರ್ಭ. ದೇಶಕಾಲ ಸಂದರ್ಭ ಭಾಳ ಮುಖ್ಯ, ನಾವು ಇದನ್ನು ಗಮನಿಸ್ಕೋಬೇಕು. ಮತ್ತು ಪೊಲಿಟಿಕಲ್ ನೆರೇಟಿವ್ಸ್ ಅಂತ ಹೇಳಿದೆ. ಓಕೆ, ಆದರೆ
ತಸ್ಲಿಮಾ ನಸರೀನ್ ಅವರು ಲಜ್ಜಾ ಕಾದಂಬರಿ ಬ್ಯಾನ್ ಆಗಿಲ್ಲ ಇಂಡಿಯಾದಲ್ಲಿ, ಅಫಿಷಿಯಲಿ ಅದು ಬ್ಯಾನೇ ಆಗಿಲ್ಲ. ತುಂಬ ಜನ ತಪ್ಪು ತಿಳ್ಕೊಂಡಿದ್ದಾರೆ ಅದು ಬ್ಯಾನ್ ಆಗಿದೆ ಅಂತ. ಅವ್ರದ್ದು ಬ್ಯಾನ್ ಆಗಿರೋ ಕೃತಿ ದ್ವಿಖಂಡಿತೋ ಅಂತ ಅದು ಬ್ಯಾನ್ ಆಗಿರೋದು ಪಶ್ಚಿಮ ಬಂಗಾಳದಲ್ಲಿ, ಅದು ಬ್ಯಾನ್ ಆಗಿದ್ದು. ಇಂಡಿಯಾ ಪ್ಯಾನ್ ಇಂಡಿಯಾದಲ್ಲಿ ಬ್ಯಾನ್ ಆಗಿಲ್ಲ ಅದು. ಈಗ ಸಿಗುತ್ತದು ಎಲ್ಲ ಕಡೆ. ನಾನೇ ಅನುವಾದ ಮಾಡಬೇಕು ಅಂತ ಒಂದು ಸಲ ನೋಡಿದ್ದೆ ಅದನ್ನು. ಓಕೆ, ನೀವು ಯಾರು ಆಳ್ವಿಕೆ ನಡೆಸ್ತಿದ್ದಾರೆ? ಓಕೆ, ಈಗ ಲಜ್ಜಾ ಬಗ್ಗೆ ಗಲಾಟೆ ಆದಾಗ ಯಾರಿದ್ದಿದ್ದಲ್ಲಿ? ಪಶ್ಚಿಮ ಬಂಗಾಳದಲ್ಲಿ ಆಳ್ತಾ ಇದ್ದಿದ್ದು ಯಾರು? ಕಮ್ಯುನಿಸ್ಟ್ರು ಅಲ್ವಾ? ಕಮ್ಯುನಿಸ್ಟ್ರ ಕಣ್ಣೆಲ್ಲಿತ್ತು? ಸಹಜವಾಗಿ ಮುಸ್ಲಿಮರ ಓಟ್ ಮೇಲೆ ಇತ್ತು. ಯಾಕೆಂದರೆ ದೇರ್ ಪಾಪ್ಯುಲೇಷನ್ ಈಸ್ ವೆರಿ ಹ್ಯೂಜ್ ಇನ್ ವೆಸ್ಟ್ ಬೆಂಗಾಲ್. ಪಶ್ಚಿಮ ಬಂಗಾಳ ರಚನೆ ಆಗಿದ್ದು ಯಾಕೆ? ಈಸ್ಟ್ ಬೆಂಗಾಲ್ ಅವ್ರಿಗೆ ಇತ್ತಲ್ಲಿ, ಪೂರ್ವ ಬಂಗಾಳ ಪಾಕಿಸ್ತಾನದ ಜೊತೆ ಇತ್ತವಾಗ 72ವರೆಗೂ. ಅಲ್ಲಿರುವ ಹಿಂದೂಗಳ ಗತಿ ಏನು, ಹಿಂದೂಗಳ ಸುರಕ್ಷತೆ ಏನು ಅನ್ನೋ ಪ್ರಶ್ನೆ ಬಂತು. ಆಗ ಹಿಂದೂಗಳಿಗಾಗಿ ಪಶ್ಚಿಮ ಬಂಗಾಳ ರಚನೆ ಮಾಡಲೇಬೇಕು ಅಂತ ಪಟ್ಟಿಡಿದವರು ಶ್ಯಾಮ್ ಪ್ರಸಾದ್ ಮುಖರ್ಜಿ. ಈಗ ಗೊತ್ತಿರಬೇಕು, ಚರಿತ್ರೆ ಗೊತ್ತಿರಬೇಕು. ಈ ಒಂದು ಪಶ್ಚಿಮ ಬಂಗಾಳದಲ್ಲಿ ಮೊದಲೇ ಈ ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಇದೆ. ಇದರ ಜೊತೆಗೆ ಬಾಂಗ್ಲಾದಿಂದ ಬಂದ ಇಲ್ಲೀಗಲ್ ಮೈಗ್ರೆಂಟ್ಸ್ ಇದ್ದಾರೆ ಸಿಕ್ಕಾಪಟ್ಟೆ. ಈಗ SIR ಗಲಾಟೆ ನಡೀತಿರೋದೇ ಈ ವಿಚಾರಕ್ಕೆ ತಾನೆ. ಅವ್ರಿಗೆ ಎಲ್ಲಿ ಮುಸ್ಲಿಮರ ಓಟು ಕೈ ತಪ್ಪೋಗ್ಬಿಡುತ್ತೆ ಅಂತ ಇದು ಮಾಡ್ತಾಯಿದ್ರು. ಯಾರು? ಕಮ್ಯುನಿಸ್ಟ್ರನ್ನ ಡೈರೆಕ್ಟ್ ಮಾಡ್ತಾ ಇದ್ದಿದ್ದು ಯಾರು? ನಿರ್ದೇಶನ ಕೊಡ್ತಿದ್ಯಾರು ಇದಕ್ಕೆಲ್ಲ? ಒಂದು ಕಾಂಗ್ರೆಸ್ಸು, ಇನ್ನೊಂದು ಚೈನಾದ ಕಮ್ಯುನಿಸ್ಟ್ ಪಾರ್ಟಿ. ಅಲ್ಲ, ಈಗಲೂ ಅವರು ಕೆಲಸ ಮಾಡ್ತಿರೋದು ಅದ್ರ ಮೇಲೇ, ಆ ಡೈರೆಕ್ಷನ್ಗಳ ಮೇಲೇ ಅವ್ರು ಕೆಲಸ ಮಾಡ್ತಿರೋದು. ಗೊತ್ತಾಯ್ತಾ? ಆದರೆ ಲಜ್ಜಾ ಬ್ಯಾನ್ ಆಗಿಲ್ಲ, ಬ್ಯಾನ್ ಮಾಡಲಿಲ್ಲ. ಈ ತಸ್ಲಿಮಾ ನಸರೀನ್ಗೆ ಹಿಂಸೆ ಕೊಡೋಕ್ಕೆ ಶುರುವಾಗ್ಬಿಟ್ರು. ಅವರು ಢಾಕಾದಿಂದನೂ ಅವ್ರನ್ನ ಗಡಿ ಪಾರು ಮಾಡಿಬಿಟ್ಟಿದ್ರು. ಅವ್ರು ಕಲ್ಕತ್ತಾದಲ್ಲಿದ್ದರು, ಅಲ್ಲಿದ್ದು ಆಶ್ರಯ ತಪ್ಪೋಯ್ತು. ಆಮೇಲೆ ಸ್ವೀಡನ್ಗೆ ಹೋದರು ಪಾಪ ಅವರು. ಈಗ ಮೊನ್ನೆ ಯಾಕೆ ಬಂದರು? ಪೊಲಿಟಿಕಲ್ ಶಿಫ್ಟ್ ಆಗೋಗಿದೆ. ಈಗ ಪಶ್ಚಿಮ ಬಂಗಾಳದಲ್ಲಿ BJP ಅವರೇ ನಿರೀಕ್ಷಿಸಿರಲಿಲ್ಲ, ಅಷ್ಟು ಸೀಟ್ ಬಂದುಬಿಟ್ಟಿದೆ ಅವ್ರಿಗೆ ಈ ಸಲ. ಅಲ್ಲಿ ಎಷ್ಟು ಬಹುಮತ ಅಂದರೆ ಅವ್ರು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ BJP ಅವರು ಇಷ್ಟೊಂದು ಸೀಟ್ ಬರ್ಬೋದು ನಮಗೆ ಅಂತ. ನಡೆಯುತ್ತೆ ಪೊಲಿಟಿಕಲ್ ಇದು, ಅದು ಪವರ್ ಇರುತ್ತೆ. ಅವ್ರು ಯಾರು ಪರ ನಿಲ್ತಾರೆ, ಯಾರು ವಿರುದ್ಧ ನಿಲ್ತಾರೆ, ಅದ್ರ ಮೇಲೆ ಹೋಗುತ್ತೆ. ಈಗ ಸುವೇಂದು ಅಧಿಕಾರಿನೇ ಬರಲಿಲ್ವ ಮೊನ್ನೆ ಸ್ವಾಗತ ಮಾಡೋದಕ್ಕೆ? ಲಜ್ಜಾನೂ ಓದಿದ್ದೀನಿ ನಾನು. ಅದರಲ್ಲಿ ಯಾವ ಮುಸ್ಲಿಂ ಧರ್ಮದ ವಿರುದ್ಧ ಏನೂ ಇಲ್ಲ, ಭಾಳ ಕಡಿಮೆ ಇದೆ ಆ್ಯಕ್ಚುಲಿ. ಮತ್ತು ಒಬ್ಬ ಬರಹಗಾರನಿಗೆ ಬೇಕು ಸ್ವಾತಂತ್ರ್ಯ, ಇಲ್ಲಾಂದರೆ ಜಗತ್ತಲ್ಲಿ ಮುಂದಕ್ಕೆ ಹೋಗುತ್ತೆ. ಒಂದು ಪೊಯಿಟಿಕ್ ಲೈಸೆನ್ಸ್ ಇಟ್ ಈಸ್ ವೆರಿ ಮಚ್ ಎಸೆನ್ಷಿಯಲ್. ಈಗ ನಾನು ವ್ಯಾಸರು ಬರ್ದಂಗೆ ನಾನು ಮಹಾಭಾರತ ಬರೀತೀನಿ ಅಂದಿದ್ರೆ ಮಹಾಭಾರತದ ಪರ್ವ ಯಾಕೆ ಹೋದವ್ರು? ಭೈರಪ್ಪ ಅವ್ರ ಪರ್ವ ಎಸ್ಟಾಬ್ಲಿಷ್ ಆಗೋದಾ? ಮಹಾಭಾರತವನ್ನು ಭಾಳ ಅವರು ಮಾನುಷವಾದ ನೆಲೆಯಲ್ಲಿ ನೋಡಿದ್ದಾರೆ. BM ಶ್ರೀ ಅವರು ಅಶ್ವತ್ಥಾಮನ ನಾಟಕ ಹೇಗೆ ಬರೆದಿದ್ದಾರೆ? ಅವರು ಅಲ್ಲಿಯವರೆಗೂ ಇದ್ದ ಕನ್ನಡದ ಛಂದಸ್ಸು ಲಯ ಎಲ್ಲವನ್ನು ಮುರಿದು ಹೊಸಗನ್ನಡದ ಛಂದಸ್ಸು ಕಟ್ಟಿಲ್ವಾ? ಮಾಡಲೇಬೇಕು. ಒಬ್ಬ ಧೀಮಂತವಾದ ಲೇಖಕ ಸ್ಥಾಪಿತವಾದ್ದನ್ನು ಮುರಿತಾನವನು. ಇದು ಆಮೇಲೆ ಈ ಕಾವೇರಿ ಇದು ಕೇಳಿದ್ರಿ. ಕಾವೇರಿನಲ್ಲಿ ಏನಾಗುತ್ತೆ ಅಂದರೆ ಭಾವುಕತೆಯ ಪ್ರಶ್ನೆ ಬಂದುಬಿಡುತ್ತಿಲ್ಲ, ಎಮೋಷ್ನಲ್ ಇದು ಮಾಡಿಬಿಡ್ತಾರೆ. ಈ ಸೆನೆಕಾ ಒಂದು ಮಾತು ಹೇಳಿದ್ದಾನೆ, ರೋಮನ್ ಚಿಂತಕ. ರಿಲಿಜಿಯನ್ ಈಸ್ ಟ್ರೂ ಫಾರ್ ಎ ಕಾಮನ್ ಮ್ಯಾನ್, ಎ ಫಾಲ್ಸ್ ಫಾರ್ ಇಂಟೆಲೆಕ್ಚುಯಲ್, ವೆರಿ ಯೂಸ್ಫುಲ್ ಫಾರ್ ದಿ ಪೊಲಿಟಿಷಿಯನ್ಸ್ ಅಂತ. ಇದನ್ನೇನು ನಾನೇನು ಬಿಡಿಸೇಳಬೇಕಾಗಿಲ್ಲ ಅಂತ ಅನಿಸುತ್ತೆ. ಈ ಇದರಲ್ಲಿ ಏನಾಗುತ್ತೆ ಗೊತ್ತಾ? ಆ್ಯಕ್ಚುಲಿ ನೋಡಿ, ಕಾವೇರಿ ಬಗ್ಗೆ ತುಂಬ ಪುಸ್ತಕಗಳು ಬಂದಿದೆ. ಈ 1924 ಒಪ್ಪಂದದಲ್ಲಿ ಏನು ನ್ಯಾಯ ಆಯಿತು ನಮಗೆ? ಅವಾಗ ನಾವು ಮದ್ರಾಸ್ ಪ್ರಾವಿನ್ಸ್ ತಾನೇ ಇದ್ದಿದ್ದು ಬ್ರಿಟಿಷರ ಕಾಲದಲ್ಲಿ. ಇದು ಆಯಿತು, 24ರಲ್ಲಿ ಒಪ್ಪಂದ ಆಯಿತು. KRS ಕಟ್ಟೋವಾಗೆಲ್ಲ ಅಡಚಣೆ ಆಯಿತು. ಹೇಮಾವತಿ ಡ್ಯಾಮು, ಕಬಿನಿ ಡ್ಯಾಮು ಇವೆಲ್ಲ ಬಂದಿದೆಯಲ್ಲ, ಆಮೇಲೆ ಹಾರಂಗಿ ಎಲ್ಲ ಬಂದಿದೆ ಇಲ್ಲಿ ನಮ್ಮ ಕಾವೇರಿ ಇದರಲ್ಲಿ. ಅದೇನಾಗ್ಬಿಡುತ್ತೆ ಅಂದರೆ ಈ ತುಂಬ ಚೆನ್ನಾಗಿ ಮಳೆ ಆಗ್ತಿದೆ, ಏನೂ ಪ್ರಾಬ್ಲಮೇ ಇಲ್ಲ ಇದರಲ್ಲಿ. ಓಕೆ, ಮತ್ತು ಅದರಲ್ಲಿ ತಮಿಳ್ನಾಡಿನ ಒಂದು ಇಂಟರ್ನಲ್ ಪಾಲಿಟಿಕ್ಸ್ ಇದೆ ಅಲ್ಲಿ. ಓಕೆ, ಅವ್ರಿಗೇನು ಅಂದ್ರೆ ಅದು ಕ್ವಶನ್ ಆಫ್ ಎಕ್ಸಿಸ್ಟೆನ್ಸು. ಈ ರಾಜಕಾರಣಿಗಳಿಗೆ ಹೆಂಗೆ ಗೊತ್ತಾ, ಸಾಮಾನ್ಯ ಯಾವುದೇ ವಿವಾದ ಬಗೆಹರಿಯೋದು ಬೇಕಾಗಿಲ್ಲ ಅವ್ರಿಗೆ. ಅದು ಜೀವಂತವಾಗಿರ್ಬೇಕು, ಅದು ಆದಷ್ಟೂ ಡ್ರ್ಯಾಗಾನ್ ಆಗ್ತಾ ಇರಬೇಕು. ಅವರು ಒಂದು ವಿವಾದವನ್ನು ಯಾವಾಗ ಬಗೆಹರಿಸ್ತಾರೆ ಅಂದರೆ ಇನ್ನೊಂದು ವಿವಾದಕ್ಕೆ ಭೂಮಿಕೆ ರೆಡಿಯಾಗಿರ್ಬೇಕು ಅವ್ರಿಗೆ, ಆವಾಗ ಅವರು ಬಗೆಹರಿಸ್ತಾರೆ ಒಂದನ್ನು. ಇಲ್ಲಾಂದ್ರೆ ಹಾಗೇ ಇಟ್ಟಿರ್ತಾರೆ, ಪೆಂಡಿಂಗ್ ಇಟ್ಟಿರೋದು ಅದು. ಆ್ಯಕ್ಚುಲಿ ಕನ್ನಡದಲ್ಲಿ ಬಹಳ ಒಂದು ಒಳ್ಳೆಯ ಪುಸ್ತಕ ಬಂದಿರೋದು ಕಾವೇರಿ ಬಗ್ಗೆ, ಶೇಷನಾರಾಯಣ ಅವ್ರದ್ದು ಕಾವೇರಿ, ಒಂದು ಚಿಮ್ಮು ಒಂದು ಹೊರಳು ಅಂತ. ಓದಿ ಅದನ್ನು ದಯವಿಟ್ಟು, ಆ ಪುಸ್ತಕನ. ಭಾಳ ಅದ್ಭುತವಾದ ಪುಸ್ತಕ. ನಾನು ಅವರು ಆ ಪುಸ್ತಕ ಬರೆದಾಗ ನಾನು ಇಂಟರ್ವ್ಯೂ ಮಾಡಿದ್ದೆ ಅವ್ರನ್ನ. ಎಷ್ಟು ದೀರ್ಘವಾದ ಇತಿಹಾಸವನ್ನು ಇದು ಮಾಡಿದ್ದಾರೆ ಗೊತ್ತಾ, ಭಾಳ ಚೆನ್ನಾಗಿದೆ. ಅದನ್ನು ಯಾರೂ ಓದೋದೇ ಇಲ್ಲ, ಯಾಕೆಂದರೆ ಇದು ವಿವಾದ ಬಗೆಹರಿಯಬಾರ್ದು ಇವರಿಗೆ. ಈ ಒಂದು ಚಿಮ್ಮು ಒಂದು ಹೊರಳು ಓದ್ಬಿಟ್ರೆ ವಿವಾದ ಬಗೆಹರಿದ್ಬಿಡುತ್ತೆ ಬೇಗ. ಬಗೆಹರಿಬಾರ್ದು ಅನ್ನೋದೇ ಇರುತ್ತೆ ಆಳುವವರಿಗೆ. ಈಗ ನಾವು ಭಾವುಕತೆಯನ್ನು ಎಮೋಷ್ನಲ್ ಇದನ್ನು ಇದು ಮಾಡಿಬಿಟ್ರೆ ಏನಾಗುತ್ತೆ, ಕನ್ನಡ ವರ್ಸಸ್ ತಮಿಳು, ಕನ್ನಡಿಗರು ವರ್ಸಸ್ ತಮಿಳರು ಈ ಥರ ಆಗ್ಬಿಡುತ್ತೆ. ಕರೆಕ್ಟ್ ತಾನೆ? ಸೊ ಈಗ ಮೇಕೆದಾಟು ಅದೇ ತಾನೆ, ಮೇಕೆದಾಟು ಯೋಜನೆಗೆ. ಓಕೆ, ಇವಾಗ ನೋಡಿ ತಮಿಳ್ನಾಡಲ್ಲಿ ಗಲಾಟೆ ಅವರು ಅಡ್ಡಗಾಲ ಹಾಕಿದ್ದಾರೆ.
ಗಲಾಟೆ ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಹಾಂ ಹಾಂ ಅದು ಯಾಕೆಂದರೆ ಅದು ರಾಜಕೀಯ ಲಾಭ ತಂದು ಕೊಡುತ್ತೆ. ಅದಕ್ಕೆ ಲೇಖಕ ಯಾವುದೋ ಒಂದು ಸಾಲು ತುಂಬಾ ಗಲಾಟೆ ಎಬ್ಸಿ ಬಿಡುತ್ತದೆ, ಆದ್ರೆ ಅದನ್ನ ಕಾಂಟೆಕ್ಸ್ಟ್ ಅಲ್ಲಿ ಓದಿದಾಗ ಆ ಸಾಲಿಗೆ ಏನೋ ತಪ್ಪಿಲ್ಲ ಅಂತ ಅನ್ಸಿಬಿಡ್ತದೆ. ಆದ್ರೆ ಜನ ಕಾಂಟೆಕ್ಸ್ಟ್ ಅಲ್ಲಿ ಓದ್ಲಿಕ್ಕೆ ರೆಡಿ ಇರೋದಿಲ್ಲ. ಅಥವಾ ಈಗ ಒಂದು ಹಾಡು ಸ್ವಲ್ಪ ವರ್ಷದಿಂದ ಗಲಾಟೆ ಆಗಿತ್ತು, ಕನ್ನಡ ಸಿನಿಮಾದ ಒಂದು ಹಾಡು. ಅದರಲ್ಲಿ ನಾನು ಸುಳ್ಳು ನೀನು ಸುಳ್ಳು ಅಂತ ಯಾವುದೋ ಒಂದು ಹಾಡು ತುಂಬಾ ಗಲಾಟೆ ಆಯಿತು. ಅದು ಆ ಹಾಡಿಗೆ ಅಂದ್ರೆ ತುಂಬಾ ಗಲಭೆಲ್ಲ ಆಯ್ತು, ಅದು ಹಾಡು ಬ್ಯಾನ್ ಆಗ್ಬೇಕು ಅಂತೆಲ್ಲ. ಅದರಲ್ಲಿ ಪೂರ್ತಿ ಹೇಳ್ತಾ ಇರೋದು ಅಂದ್ರೆ ದೇವರ ಸುಳ್ಳು ಅಂತೆಲ್ಲ ಹಾಡಲ್ಲಿ ಬರ್ತದೆ ಅಂತ ಗಲಾಟೆ ಆಗಿತ್ತು. ಆದ್ರೆ ಹಾಡಿರೋದು ಆ ಅರ್ಥದಲ್ಲಿ ಅಲ್ಲ. ಅಂದ್ರೆ ನಾನು ಕೊನೆಗೆ ಹೇಳೋದು ನಾನು ಸುಳ್ಳು ಅಂತ ಬರೋದು. ಆ ನಾನು ಸುಳ್ಳನ್ನು ಓದೋದೇ ಇಲ್ಲ. ಈ ಅಂದ್ರೆ ಓದುವುದು ಎಷ್ಟೊಂದು ಸರಿ ಕಾಂಟೆಕ್ಸ್ಟ್ ಅನ್ನ ಪೂರ್ತಿ ತಗೊಳ್ಳದೆ ಗಲಾಟೆ ಶುರು ಆಗ್ಬಿಡ್ತದೆ. ಮತ್ತೆ ಗಲಾಟೆ ಮಾಡೋರಿಗೆ ಕಾಂಟೆಕ್ಸ್ಟ್ ಬೇಡ, ಇಶ್ಯೂಗಳಿದ್ರೆ ಸಾಕು. ಈಗ ಭೈರಪ್ಪನವರು ಹೇಳಿದ್ದಾರೆ, ಯಾರೋ ಅಂದ್ರೆ ಲೋ ಗ್ರೇಡ್ ಓದುಗರಿದ್ದಾರೆ ಅಂತ ಲೇಖಕರು ಲೋ ಗ್ರೇಡ್ಗೆ ಇಳಿಬಾರ್ದು, ಅವ್ರನ್ನ ಮೇಲೆ ಎತ್ತಬೇಕು ಅಂತ. ಆ ಪ್ರಯತ್ನಗಳು ಆಗ್ತಾ ಇಲ್ಲ. ಲೇಖಕರಿಗೆ ಬೇಕಾದ ಹಾಗೆ ಆಗ್ತಾ ಇದೆಯಾ ಅಂತ ಸಿನಿಮಾ ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ತಾ ಇರೋದು ಅಥವಾ ಅಲ್ಲ? ಅದು ಕರೆಕ್ಟು, ನಿಮ್ಮ ಇದು ಗೊತ್ತಾಯಿತು. ಓಕೆ, ಲೇಖಕ ಭೈರಪ್ಪ ಇರ್ಬೋದು, ಚಿದಾನಂದ ಮೂರ್ತಿ ಇರ್ಬೋದು, ಲಂಕೇಶ್ ಇರ್ಬೋದು, ತೇಜಸ್ವಿ ಇರ್ಬೋದು, ಸಾವಿರಾರು ಓದುಗರು ಇರ್ಬೋದು. ಒಬ್ಬ ಲೇಖಕನಿಗೆ ಲಕ್ಷಾಂತರ ಓದುಗರು ಇರ್ಬೋದು. ಈಗ ಭೈರಪ್ಪನವರಂಥ ಲೇಖಕರಿಗೆ ನಮ್ಮ ಪಕ್ಕದವ್ರನವ್ರೆ ಅವರು. ಆದರೆ ಲೇಖಕ ಒಂಟಿನೇ, ಅವನು ಈಸ್ ಅಲೋನ್, ಈ ಆರ್ ಶಿ. ಯಾಕೆಂದ್ರೆ ಒಬ್ಬ ಲೇಖಕ, ಈಗ ಭೈರಪ್ಪನವರು ಪರ್ವ ಬರೆದ್ರು, ಉತ್ತರಾಖಂಡ ಬರೆದ್ರು, ಅವರು ಅದರ ತಮ್ಮ ಅಂತಸತ್ವದಿಂದ ಬರೆದ್ರು. ಅದನ್ನು ಬರೆದ ಮೇಲೆ ಅದನ್ನು ವಿಸರ್ಜನೆ ಮಾಡಿಬಿಡ್ತಾರೆ ಅವರು ಯಾವುದೋ ಇನ್ನೊಂದು ಕೃತಿಗೆ ಹೊರಟೋಗ್ಬಿಡ್ತಾರೆ ಅವರು. ಈಗ ಭೈರಪ್ಪನವ್ರು ಇದರಲ್ಲಿ ಏನು ಅಂದರೆ ಉತ್ತರಾಖಂಡ ಆದಮೇಲೆ ಅವ್ರು ಏನೂ ಬರೀಲಿಲ್ಲ ಅವರು. ಯಾಕಂದ್ರೆ ಅವ್ರಿಗೆ ವಯಸ್ಸಾಯಿತು. ಅವ್ರಿಗೆ ಎಷ್ಟೊತ್ತಿಗೆ ಅವ್ರು ಹೇಳಿದ್ದಾರೆ ಅದು ಬರೆಯೋವಾಗಲೇ ಇದೇ ನನ್ನ ಕೊನೆಯ ಕೃತಿ ಅಂತ. ಆವಾಗಲೂ ಇಂಟರ್ವ್ಯೂ ಮಾಡಿದ್ದೆ ನಾನು ಅವ್ರನ್ನ 3 ಸಲ ಇಂಟರ್ವ್ಯೂ ಮಾಡಿದ್ದೀನಿ. ಅವ್ರಿಗೆ 80 ವರ್ಷ ತುಂಬಿದಾಗ ನಾನು ಇಂಟರ್ವ್ಯೂ ಮಾಡಿದ್ದೆ. ಆಗ ಯಾನ ಕಾದಂಬರಿಗೆ ಅವರು ಪ್ರಿಪೇರ್ ಆಗ್ತಾಯಿದ್ರು ಬರೆಯೋದಕ್ಕೆ. ಆ ಸಂದರ್ಶನದ ಟೈಟಲ್ಲೇ ಸತ್ಯಶೋಧನೆಯೇ ನನ್ನ ಸಾಹಿತ್ಯ ತತ್ವ ಅಂತ. ಸತ್ಯಕ್ಕೆ ಬದ್ಧನಾಗಿರುತ್ತೆ. ಅವರು ಒಂಟಿಯಾಗ್ಬಿಡ್ತಾರೆ. ಲೇಖಕರು ಸದಾ ಒಂಟಿಯಾಗಿದ್ರೇ ಬರೆಯೋಕ್ಕೆ ಸಾಧ್ಯ. ಓಕೆ, ನಾನು ಲೋಕದ ಬಗ್ಗೆ ಚಿಂತಿಸ್ಬೇಕು. ಒಬ್ಬ ಒಳ್ಳೆಯ ಲೇಖಕ ಲೋಕದ ಹಿತವನ್ನು ಚಿಂತಿಸ್ಬೇಕು, ಲೋಕವನ್ನು ಎನ್ಲೈಟನ್ ಮಾಡಬೇಕು, ಲೋಕವನ್ನು ಎಂಪವರ್ ಮಾಡಬೇಕು. ಓಕೆ, ಅದೆಲ್ಲವೂ ನಿಜ. ಆದರೆ ಅವನೇ ಲೋಕದ ಸಂತೆಯಲ್ಲಿ ಕಳೆದೋಗ್ಬಾರ್ದು. ಲೋಕದ ಬಗ್ಗೆ ಯೋಚಿಸಿ ಬರೆಯೋದಕ್ಕೂ ಲೋಕದ ಒಳಗಡೆ ತಾನೇ ಹೊರಟೋಗೋದಕ್ಕೂ ಬೊಂಬು ಬಜಾರ್ಗೆ ಹೋದಂಗೆ ಆಗುತ್ತೆ ಲೇಖಕ. ಆಮೇಲೆ ಲೇಖಕ ತನಗೆ ಬೇಕಾದ ಒಂದು ಆವರಣವನ್ನು ಸೃಷ್ಟಿಸ್ಕೋಬೇಕು ಒಂಟಿಯಾಗಿ. ಅನೇಕ ತ್ಯಾಗಗಳನ್ನು ಮಾಡಬೇಕಾಗತ್ತೆ ಇದಕ್ಕೆ ಒಬ್ಬ ಲೇಖಕ. ಮತ್ತು ಇದು ಯಾಕೆ ಗಲಾಟೆ ಆಗುತ್ತೆ ಒಂದು ಪುಸ್ತಕ ಅಥವಾ ಒಂದು ಸಿನಿಮಾ ಹಾಡು ಅದು ಯಾಕೆಂದರೆ ಅದು ಕರೆಕ್ಟಾಗಿ ಅವ್ರು ಅರ್ಥ ಮಾಡ್ಕೊಂಡ್ಬಿಟ್ರೆ ಬ್ಯಾನೇ ಮಾಡಲ್ಲ. ರಾಜೀವ್ ಗಾಂಧಿ ಸೆಟಾನಿಕ್ ವರ್ಸಸ್ಸನ್ನು ಓದಿದ್ರೆ ಅವನ್ಯಾಕೆ ಬ್ಯಾನ್ ಮಾಡ್ತಿದ್ದ? ಖಂಡಿತ ಬ್ಯಾನ್ ಮಾಡ್ತಿರ್ಲಿಲ್ಲ. ಅವನೇನು ದಡ್ಡನ ರಾಜೀವ್ ಗಾಂಧಿ? ಅವನಿಗೇನು ಇಂಗ್ಲೀಷ್ ಬರ್ತಿರ್ಲಿಲ್ಲ? ಇನ್ನೊಂದು ಓದಲ್ಲ ಒಂದು ಓದಿದ್ರು ಅರ್ಥ ಮಾಡ್ಕೊಳ್ಳಲ್ಲ. ಈಗ ನಿಜವಾಗಿ ಸಾಹಿತ್ಯವನ್ನು ಓದೋರು 1%ಗಿಂತ ಕಡಿಮೆ ಇರ್ತಾರೆ ಒಂದು ಸಮಾಜದಲ್ಲಿ. ಈಗ ಬ್ರಿಟನ್ನಲ್ಲೂ ಅಷ್ಟೇ, ಶೇಕ್ಸ್ಪಿಯರ್ನೇನು ಎಲ್ಲರೂ ಓದಿದ್ದಾರೆ ಅಲ್ಲಿ. ನಮ್ಮಲ್ಲಿ ಏನು ಕಾಳಿದಾಸನೆಲ್ಲ ಓದ್ಕೊಂಡಿದ್ದೀವ ನಾವು? ಪಂಪನ್ನು ಓದ್ಕೊಂಡಿದ್ದೀವ? ಕುಮಾರವ್ಯಾಸನ ನಾವು ಎಷ್ಟು ಜನ ಓದಿದ್ದೀವಿ? BM ಶ್ರೀ ಅವ್ರನ್ನೇ ಎಷ್ಟು ಜನ ಓದಿದ್ದೀವಿ? ಅವರೇನು ನಮ್ಮ 100 ವರ್ಷದಿಂದ ಇದ್ದವರು. ಈಗ ನೀವು ಓದಿ ಸರಿಯಾಗಿ ಅರ್ಥೈಸ್ಕೊಂಡ್ಬಿಟ್ರೆ ಮತ್ತು ಯಾವುದೇ ಒಂದು ಸಾಹಿತ್ಯ ಕೃತಿ ಆಗಲಿ, ಒಂದು ಈ ಥರದ್ದು ಇನ್ನೊಂದು ಮಾಧ್ಯಮ ಆಗಲಿ, ಅದು ಒಂದು ಎನ್ಮಾಸಾಗಿ ಅರ್ಥ ಆಗಲ್ಲ. ಆ್ಯಕ್ಚುಲಿ ಎನ್ಮಾಸ್ ಒಂದು ಮಂದೆ ಒಳಗಡೆ ಹೋಗ್ಬಿಟ್ರೆ ಅರ್ಥ ಆಗಲ್ಲ. ಸಾಹಿತ್ಯದ ಅನುಸಂಧಾನ ಆಗೋದು ಕೂಡ ಏಕಾಂತದಲ್ಲೇ. ಈಗ ನಮ್ಮ ಕಾವ್ಯ ಮೀಮಾಂಸೆ ಏನು ಹೇಳುತ್ತೆ? ಸಹೃದಯ ಪರಿಕಲ್ಪನೆ ಇದೆಯಲ್ಲ, ಅದು ಹೇಗೆ ಕೂತ್ಕೊಂಡು ಪುಟ್ಟಾಗಿ ಓದಿದರೆ ಅದು ಅರ್ಥ ಆಗೋದು. ಅದು ಯಾವಾಗ ಓದಬೇಕು? ಅವನು ಏಕಾಂಗಿಯಾಗಿ ಓದಬೇಕು. ಓದೋನು ಕೂಡ ಅವನೇ ನಿಜವಾದ ರಸಿಕ ಅಲ್ವಾ? ಕರೆಕ್ಟ್ ತಾನೆ? ಈ ಓದದೆ ಇರೋದರಿಂದ ಒಂದು ಸಮಸ್ಯೆ. ಊಹೆ ಯಾವಾಗ ನಾವು ಮಾಡ್ಕೊಳ್ತೀವಿ, ಬರೀ ಕಲ್ಪನೆ ಮಾಡ್ಕೊಳ್ತೀವಿ. ಓ, ಈ ಪುಸ್ತಕದಲ್ಲಿ ಅದಿರ್ಬೋದು, ಆ ಪುಸ್ತಕದಲ್ಲಿ ಅದಿರ್ಬೋದು ಅಂತ ಹೇಳ್ಬಿಟ್ಟು. ಯಾಕೆಂದರೆ ಜನರಿಗೆ ಎಲ್ಲಿ ಒಂದು ಅಪ್ರಿಯವಾದ ಸತ್ಯವನ್ನು ಹೇಳ್ಬಿಟ್ಟಿದ್ದಾನೋ ಇವನು ಅಂತ ಭಯ. ಅದಕ್ಕೆ ಮುಟ್ಟಲ್ಲ ತುಂಬ ಜನ ಪುಸ್ತಕನ. ನಮ್ಮಲ್ಲೂ ತುಂಬ ಜನ ಕವರ್ ಪೇಜ್ ನೋಡೋಗೋಗರೆ ಜಾಸ್ತಿ ಪುಸ್ತಕ. ನನ್ನ ಪ್ರಕಾರ ಯಾವ ಪ್ರಕಾರದ ಪುಸ್ತಕ ಎಲ್ಲ ಕಾಲಕ್ಕೂ ಉಳಿಯಬಲ್ಲದು? ಎಲ್ಲ ಪುಸ್ತಕವು ಒಂದು ಕಾಲಘಟ್ಟಕ್ಕೆ ಸೀಮಿತವಾಗಿರುತ್ತದೆ. ಮಹಾಭಾರತ ಬರೆದ್ರೆ ಎಲ್ಲ ಕಾಲ ಬೆಳೀತದೆ. ಇರ್ಬೋದು. ಆದರೆ ಮಹಾಕಾವ್ಯಗಳು ಕೂಡ ನಶಿಸಿ ಹೋಗಿವೆ ಕೆಲವು ತುಂಬ ದೇಶಗಳಲ್ಲಿ. ಉಳ್ಕೊಂಡಿರೋದು ಇಂಡಿಯಾದಲ್ಲಿ ಮಾತ್ರ ರಾಮಾಯಣ ಮತ್ತು ಮಹಾಭಾರತ ಉಳ್ಕೊಂಡಿದೆ. ಇದು ಭಾಳ ಒಂದು ದೊಡ್ಡ ಫೆನಾಮಿನನ್ ಇದು. ಈಗ ಈಲಿಯಡ್ಡು, ಒಡಿಸ್ಸೆ ಅವೆಲ್ಲ ಯಾರೂ ಓದ್ತಿಲ್ಲ.
ಯಾರು ಓದ್ತಿದ್ದಾರೆ? ಆ ನಾಗರಿಕತೆಗಳೇ ಇಲ್ಲ, ಆ ಸಿವಿಲೈಸೇಷನ್ಸೇ ಹೊರಟೋಗಿವೆ. ಅಲ್ಲ, ಇದರಲ್ಲಿ ರಾಮಾಯಣ ಮಹಾಭಾರತ ನನಗೆ ನನ್ನ ಇತಿಮಿತಿನಲ್ಲಿ ಹೇಳೋದಾದರೆ ಇದರಲ್ಲಿ 2 ವೈಶಿಷ್ಟ್ಯ ಇದೆ ರಾಮಾಯಣ ಮಹಾಭಾರತ. ರಾಮಾಯಣದಲ್ಲಿ ಏನು ಹೇಳುತ್ತೆ ಅಂದರೆ, ರಾಮಾಯಣ ನನ್ನ ಒಂದೊಂದೇ ವಾಕ್ಯದಲ್ಲಿ ಹೇಳೋದಾದರೆ, ಮನುಷ್ಯ ಸಂಕಲ್ಪವನ್ನು ಮಾಡಿದರೆ ಯಾವ ಎತ್ತರದ ಆದರ್ಶವನ್ನು ಮುಟ್ಟಬಹುದು, ಸಾಧಿಸಬಹುದು ಅನ್ನೋದನ್ನು ರಾಮಾಯಣ ಹೇಳುತ್ತೆ. ಮಹಾಭಾರತ ಏನು ಹೇಳುತ್ತೆ ಅಂದರೆ, ರಾಮಾಯಣ ಹೇಳುವ ಆದರ್ಶವನ್ನು ಸಾಧಿಸಬೇಕಾದ್ರೆ ನಾವು ತೆರಬೇಕಾದ ಬೆಲೆ ಏನು ಜೀವನದಲ್ಲಿ ಅನ್ನೋದನ್ನು ಮಹಾಭಾರತ ಹೇಳುತ್ತೆ ಅಂತ ನನ್ನ ಕಲ್ಪನೆ ಇದು, ನನ್ನ ಊಹೆ, ನನ್ನ ಇತಿಮಿತಿನಲ್ಲಿ ನಾನು ಹೇಳ್ತಾ ಇರೋದು. ನನಗೆ ನನ್ನ ಎಲ್ಲ ಲಿಮಿಟೇಷನ್ಸು ಗೊತ್ತು ನನಗೆ. ಓಕೆ, ಗುರುಚರಣ್ ದಾಸ್ ಅಂತ ಒಬ್ಬರು ಇದ್ದಾರೆ. ಈಸ್ ಎ ಲೆಫ್ಟಿಸ್ಟ್, ನೋ ಡೌಟ್ ಈಸ್ ಎ ಲೆಫ್ಟಿಸ್ಟ್, ಆದರೆ ಈಸ್ ಎ ಗುಡ್ ಲೆಫ್ಟಿಸ್ಟ್. ಓದಬೇಕು, ನಾವು ಯಾವುದೂ ಟ್ಯಾಬು ಇಟ್ಕೋಬಾರ್ದು. ಅವರು ಪ್ರಾಕ್ಟರ್ ಆ್ಯಂಡ್ ಗ್ಯಾಂಬಲ್ ಅಂತ ಒಂದು ಕಂಪ್ನಿ ಇದೆ, ವಿಕ್ಸ್ವೇಪ್ ಅವರೇ ತಲೆನೋವು ಶೀತ ಗೀತ ಅದರೆಲ್ಲ ಹಚ್ಕೋತಿದ್ವಿ ಹಿಂದೆ. ಅದರ ಸಿ ಇ ಒ ಆಗಿದ್ದವರು ಅವರು, ಗ್ಲೋಬಲ್ ಲೆವೆಲ್ ಸಿ ಇ ಒ ಆಗಿದ್ದರು ಅವರು 40ರ ಆಸುಪಾಸಿನಲ್ಲಿ ಆ ಹುದ್ದೆ ಬಿಟ್ಟು ಬಂದುಬಿಟ್ರು, ಆ ಕೆಲಸನೇ ಬಿಟ್ಟು ಬಂದುಬಿಟ್ಟು, ನಾನು ಪೂರ್ಣ ಪ್ರಮಾಣದಲ್ಲಿ ನಾನು ಲೇಖಕನಾಗಿ ಬದುಕಬೇಕಿನ ಮೇಲೆ ಅಂತ ಹೇಳಿ ಅವರು ಮೊದಲು ಮಾಡಿದ ಕೆಲಸ ಅಂದರೆ ಸಂಸ್ಕೃತ ಕಲ್ತ್ಕೊಂಡಿದ್ದು. ಹೋಗಿ ಸಂಸ್ಕೃತ ಕಲಿತು ಮಹಾಭಾರತ ಅವರು ಒಂದು ತೀರ್ಮಾನ ಮಾಡಿದ್ರಾಗ 4 ಪುರುಷಾರ್ಥಗಳು, ಧರ್ಮ ಅರ್ಥ ಕಾಮ ಮೋಕ್ಷ. ಮೋಕ್ಷದ ಮೇಲೆ ಬರೆಯೋಕ್ಕಾಗಲ್ಲ, ಏನಿದ್ರು ಅನುಭವಿಸ್ಬೇಕು ಅದನ್ನು. ಧರ್ಮ ಅರ್ಥ ಕಾಮ ಈ 3 ಪುರುಷಾರ್ಥಗಳ ಮೇಲೆ ನಾನು ಒಂದೊಂದು ಪುಸ್ತಕ ಬರೀಬೇಕು ಅಂತ ಡಿಸೈಡ್ ಮಾಡಿದ್ರು ಅವರು. ಭಾಳ ಅಧ್ಯಯನ ಮಾಡಿದ್ರು ಅವರು, ನಿಜವಾಗ್ಲೂ ಅಧ್ಯಯನ ಮಾಡಿದ್ದಾರೆ ಅವರು, ಸುಮ್ಮನೆ ಬರೋದಿಲ್ಲ. ಈ ನಮ್ಮ ಕರ್ನಾಟಕದ ಎಡಪಂಥಿ ಇರ್ತಾರಲ್ಲ ಅವರು ಈಸ್ ಎ ಗುಡ್ ಲೆಫ್ಟಿಸ್ಟ್. ಅವರು ಈಸ್ ಇನ್ ಡೆಲ್ಲಿ. ಅವರು ಧರ್ಮದ ಮೇಲೆ ಒಂದು ಪುಸ್ತಕ ಬರೆದ್ರು ಅವರು. ಅದನ್ನು ಬೇಸ್ಡ್ ಆನ್ ಮಹಾಭಾರತ ಬರೆದಿರೋದು ಅವರು. ಮಹಾಭಾರತಕ್ಕೆ ಮಾಡಿರುವ ಅದು ವ್ಯಾಖ್ಯಾನ. ಅದು ದಯವಿಟ್ಟು ಓದಿ, ದ ಡಿಫಿಕಲ್ಟಿ ಆಫ್ ಬೀಯಿಂಗ್ ಗುಡ್ ಆನ್ ದಿ ಸಟಲ್ ಆರ್ಟ್ ಆಫ್ ಧರ್ಮ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ವಂಡರ್ಫುಲ್ ಬುಕ್ ಅದು. ಆಮೇಲೆ ಅವರು ಅರ್ಥ ಅದ್ರ ಬಗ್ಗೆ ಒಂದು ಬರೆದ್ರು, ಇಂಡಿಯಾ ಅನ್ಬೌಂಡ್ ಫ್ರಮ್ ಇಂಡಿಪೆಂಡೆನ್ಸ್ ಟು ದಿ ಏಜ್ ಆಫ್ ಇನ್ಫಾರ್ಮೇಷನ್ ಅಂತ. ಆಮೇಲೆ ಅವರು ಕಾಮ ಅದ್ರ ಬಗ್ಗೆ ಒಂದು ಬರೆದಿದ್ದಾರೆ, ದ ರಿಡಲ್ ಆಫ್ ಡಿಸೈರ್ಸ್ ಅಂತ ಹೇಳ್ಬಿಟ್ಟು, ಚೆನ್ನಾಗಿದೆ. ಇತ್ತೀಚೆಗೆ ಅವರು ಒಂದು ಪುಸ್ತಕ ಬರೆದಿದ್ದಾರೆ, ಈಗ ಅವ್ರದ್ದು ಲಾಸ್ಟ್ ಇಯರ್ ಬಂತು. ಅದು ಲೆಫ್ಟ್ನವ್ರಿಗೂ ಇಷ್ಟ ಆಗಲ್ಲ, ರೈಟ್ನವ್ರಿಗೂ ಇಷ್ಟ ಆಗಲ್ಲ ಅಂಥ ಪುಸ್ತಕ ಬರೆದಿದ್ದಾರೆ ಅವರು, ದಿ ಡೈಲಮಾ ಆಫ್ ಎನ್ ಇಂಡಿಯನ್ ಲಿಬರಲ್ ಅಂತ ಹೇಳ್ಬಿಟ್ಟು. ಈಗ ಮುಂದಿನ ಒಂದು ವಾಕ್ಯ ಹೇಳಿದರೆ ನಾನು ಯಾರಿಗೂ ಇಷ್ಟ ಆಗಲ್ಲ, ಯಾಕೆಂದರೆ ಈ ಪುಸ್ತಕವನ್ನು ನಾನು ಕನ್ನಡಕ್ಕೆ ಅನುವಾದ ಮಾಡಿದ್ದೀನಿ, ಉದಾರವಾದಿಯ ಉಭಯ ಸಂಕಟ ಅಂತ. ಇದರಲ್ಲಿ ಏನು ಅಂದರೆ, ಈ ಪುಸ್ತಕದಲ್ಲಿ ಸ್ವಾತಂತ್ರ್ಯದಿಂದ ಇಲ್ಲಿಯವರೆಗೂ ಅರ್ಥನೀತಿ ಎಕನಾಮಿಕ್ ಪಾಲಿಸಿಯನ್ನು ಫ್ರೇಮ್ ಮಾಡೋದ್ರಲ್ಲಿ ನಾವು ಎಲ್ಲೆಲ್ಲಿ ಎಡವ್ಕೊಂಬಂದಿದ್ದೀವಿ. ಅದಕ್ಕೆ ನಾವು ಚೈನಾವನ್ನು ಬೀಟ್ ಮಾಡೋಕ್ಕಾಗ್ತಿಲ್ಲ ಇವತ್ತಿನವರೆಗೂ. ಮೋರ್ ಓವರ್ ಅವರ್ಸ್ ಈಸ್ ಎ ಡೆಮಾಕ್ರೆಟಿಕ್ ಕಂಟ್ರಿ, ವಿ ಹ್ಯಾವ್ ಸೋ ಮೆನಿ ಚಾಲೆಂಜಸ್. ಚೈನಾದಲ್ಲಿ ಆ ಥರ ಅಲ್ಲ, ಅಲ್ಲಿ ನೀವು ವಿರೋಧ ವ್ಯಕ್ತಪಡಿಸಿದರೆ ಕ್ರಶ್ ಮಾಡಿಬಿಡ್ತಾರೆ ನಿಮ್ಮನ್ನು, ಅಲ್ಲೇ ತೊಗೊಂಡೋಗಿ ಗಲ್ಗಾಕ್ಬಿಡ್ತಾರೆ. ವುಹಾನಲ್ಲಿ ಕೊರೋನಾ ಬಂದಾಗ ಎಷ್ಟು ಲಕ್ಷ ಜನನ ಸಾಯಿಸಿದ್ದಾರೆ ಯಾರಿಗೆ ಗೊತ್ತು? ಒಂದು ಅಂದಾಜಿನ ಪ್ರಕಾರ 5 ಲಕ್ಷ ಜನ ಸಾಯಿಸಿದ್ದಾರೆ ಅವರಲ್ಲಿ, ಸರ್ಕಾರವೇ ಸಾಯಿಸಿದೆ ಅವ್ರನ್ನ. ನಾನು ಹೇಳಿದ್ನಲ್ಲ, ಒಬ್ಬ ಲೇಖಕನಿಗೆ ಎಡಬಲ ಅವೆಲ್ಲ ಏನಿರಲ್ಲ, ಆ್ಯಕ್ಚುಲಿ ಅವನ್ನೆಲ್ಲ ಮೀರಿ ಬೆಳೆದಿರ್ತಾನೆ. ಇದು ಭೈರಪ್ಪನವ್ರಿಗೆ ಒಂದು ಕ್ವಶನ್ ಕೇಳಿದರು ಯಾರೋ ಒಬ್ಬರು, ಇನ್ನೊಬ್ಬರು ಯಾರೋ ಇಂಟರ್ವ್ಯೂ ಮಾಡಿದಾಗ, ನಿಮ್ಮನ್ನು RSSನವರು ಅಂತ ಹೇಳ್ತಾರಲ್ಲ, ಏನು ಇದು ಅಂತ, RSSನ ವಿಚಾರಗಳನ್ನು ನೀವು ಬರೀತೀರಿ ಅಂತೆಲ್ಲ ಹೇಳಿದರು. RSSನ ಪ್ರಭಾವ ಇದೆ ನಿಮ್ಮ ಮೇಲೆ ಅಂತ. ಅದಕ್ಕೆ ಅವರು ನೋಡಿದ್ದು, ಒಬ್ಬ ದೊಡ್ಡ ಲೇಖಕನಿಗೆ ಒಂದು ದಾರ್ಷ್ಟ್ಯ ಇರುತ್ತೆ, ಒಂದು ಒಳ್ಳೆ ದಾರ್ಷ್ಟ್ಯ ಇರುತ್ತೆ. ಅವ್ರು ಹೇಳಿದರು, ಇಲ್ಲ ನನ್ನ ವಿಚಾರಗಳೇ RSS ಮೇಲೆ ಪ್ರಭಾವ ಬೀರಿರ್ಬೋದು ಅಂತ ಹೇಳಿದರು. ಯಾಕೆ ನನ್ನ ವಿಚಾರಗಳೇ ಅವ್ರ ಮೇಲೆ ಪ್ರಭಾವ ಬೀರಿರ್ಬೋದು ಅಂತ ಯಾಕೆ ಅಂದ್ಕೊಳ್ಳಲ್ಲ ನೀವು ಅಂತ ಹೇಳಿದರು. ಈಗ ಮತ್ತೆ ಕೆಲವರಲ್ಲಿ ಏನಾಗುತ್ತೆ, ಪರಿವರ್ತನೆ ಆಗುತ್ತೆ. ಈಗ ಚಿದಾನಂದ ಮೂರ್ತಿಗಳು ಅವ್ರು ಮೊದಲು ಆ್ಯಕ್ಚುಲಿ ಕಮ್ಯುನಿಸ್ಟ್ ಆಗಿದ್ದವರು. ಅವರು ದಾಸ್ ಕ್ಯಾಪಿಟಲ್ ಓದಿಯನ್ನವರು ಒಂದು ಕಾಲದಲ್ಲಿ ಯಾರು ಸಿಕ್ಕಿದರೆ ಸ್ಟಾರ್ಟಿಂಗ್ನಲ್ಲಿ. ಆದರೆ ಅವರು ಸಂಪೂರ್ಣ ಹಿಂದುತ್ವವಾದಿ ಆದರು. ಈಗ ಹಿಂದುತ್ವವಾದಿ ಆಗಿದ್ದು ಕೆಟ್ಟದ್ದು ಅಂತ ನಾನೇನು ಹೇಳಲ್ಲ. ಓಕೆ, ಜಾತಿಯ ಕ್ಯಾನ್ವಾಸ್ಗಿಂತ ಹಿಂದುತ್ವದ ಕ್ಯಾನ್ವಾಸ್ ಭಾಳ ದೊಡ್ಡದು ಅಂತ ನಾನು ಯಾವಾಗಲೂ ಹೇಳ್ತೀನಿ ನಾನು. ಚಿದಾನಂದ ಮೂರ್ತಿ ಆದರು. ಈಗ ಅವರು ಭಾರತೀಯತೆ ಅಂತ ಒಂದು ಪುಸ್ತಕ ಇದೆ, ಓದಿದ್ದೀರಾ ನೀವು? ಭಾರತೀಯತೆ ಅಥವಾ ವೀರಶೈವ ಅರ್ಥಾತ್ ಲಿಂಗಾಯತ ಅಂತ ಹೇಳ್ಬಿಟ್ಟು ಒಂದು ಸಂಪುಟ ಇದೆ, 15ನೇ ಸಂಪುಟ ಅವರು ಸಮಗ್ರದ್ದು. ಚಿದಾನಂದ ಮೂರ್ತಿ ಆಗೋತ್ತಿಗೆ ಬರೆದ್ರು ಅದನ್ನು. ಬಹುಶಃ ಇವತ್ತೇನಾರು ಬಂದಿದ್ರೆ ಆ ಪುಸ್ತಕ ಬ್ಯಾನ್ ಆಗೋದು ನನ್ನ ಪ್ರಕಾರ. ಯಾಕೆಂದರೆ ಅದನ್ನು ಬ್ಯಾನ್ ಮಾಡೋದ್ರಿಂದ ಒಂದು ಪೊಲಿಟಿಕಲ್ ಆದ ಒಂದು ಲಾಭ ಇರುತ್ತೆ ಅಂತ ಸರ್ಕಾರಗಳು ಭಾವಿಸುತ್ತೆ. ಇವತ್ತಿನ ಸರ್ಕಾರ ಅಲ್ವಾ, ದೇಶಕಾಲ ಸಂದರ್ಭ ಅಂತ ಹೇಳಿದ್ದು ಅದಕ್ಕೆ. ಬಟ್ ಕೆಲವರು ಲೇಖಕರು ತಮ್ಮ ಅಂತಸ್ತತ್ವದಿಂದನೇ ಜೀರ್ಣಿಸ್ಕೊಳ್ತಾರೆ, ಏನು ಬರೆದ್ರು. ಭೈರಪ್ಪ ಅಂಥವ್ರೇನೆ. ಈಗ ಪರ್ವ ಉತ್ತರಾಖಂಡ ಬೇರೆ ಯಾರು ಆರ್ಡಿನರಿ ಲೇಖಕ ಬಂದಿದ್ದರೆ ಏನೋ ಆಗೋದು ಪರಿಣಾಮ, ನನ್ನ ಪ್ರಕಾರ ಗಲಾಟೆ ಆಗ್ತಿತ್ತು ಅನಿಸುತ್ತೆ. ಏಕೆಂದರೆ ನಾವು ವ್ಯಾಸರ ಮಹಾಭಾರತ ಏನಿದೆ
ಹೇಗೆ ಪರಿಭಾವಿಸ್ಕೊಂಡಿರ್ತೀವಿ. ಭೈರಪ್ಪನವ್ರ ಪರ್ವ ಹೇಗಿದೆ? ಭೈರಪ್ಪನವರು ತುಂಬ ಮಾನುಷವಾದ ನೆಲೆಯಲ್ಲಿ ನೋಡಿದ್ದಾರೆ ಅದನ್ನು. ಸೈಕಾಲಜಿ, ಯುದ್ಧ ಆರಂಭದಿಂದ ಯುದ್ಧ ಅಂತ್ಯದವರೆಗೇ ಅದರ ಕಥೆ ಇರೋದು ಪರ್ವದಲ್ಲಿ. ಅಲ್ಲಿ ದ್ರೌಪದಿ ವಸ್ತ್ರಾಪರಣ ಆ ಥರದ್ದೆಲ್ಲ ಎಲ್ಲಿದೆ? ನಾವು ತುಂಬ ತುಂಬ ಭವ್ಯ ಅಂತ ಏನು ನೋಡ್ತೀವಿ ಆ ಹಿನ್ನೆ ಗ್ರಹಿಕೆಯಿಂದ ಆ ಯಾವ ಪ್ರಸಂಗಗಳು ಇಲ್ಲ ಪರ್ವದಲ್ಲಿ. ವಸ್ತ್ರಾಪರಣದಿದೆ ಅನ್ಸುತ್ತಲ್ವಾ? ಇಲ್ಲ ವಸ್ತ್ರಾಪರಣದಿಲ್ಲ ಅಲ್ಲಿ. ಅದೇ ಬೇರೆ ರೀತಿ ಅಂದರೆ ಕೃಷ್ಣನ ಹೆಸರು ಹೇಳಿದಾಗ ಆ ಥರ ಇದೆ. ಅಂದರೆ ಬೇಕಾಗುತ್ತೆ ಇದು ಒಬ್ಬ ಲೇಖಕನಿಗೆ. ಓಕೆ, ಈ ಕಾಲಾತೀತ ಅನ್ನೋದು ಸಾಮಾನ್ಯವಾಗಿ ಯಾಕೆ ಅದಾಗುತ್ತೆ ಅಂದರೆ, ಈಗ ನನ್ನ ಪ್ರಕಾರ ಉಳ್ಕೊಳ್ಳುತ್ತೆ, ಕೆಲವು ಕೃತಿಗಳು ಉಳ್ಕೊಳ್ಳಲ್ಲ ಅಂತಲ್ಲ, ಕಾಲಾತೀತವಾಗಿ ಉಳ್ಕೊಳ್ಳುತ್ತೆ. ಸತ್ಯ ಇರಬೇಕು, ಒಂದು ತಾತ್ವಿಕ ದರ್ಶನ ಇರಬೇಕು. ಈಗ ಪ್ರಾಬ್ಲಮ್ ಹೇಳ್ಬಿಟ್ಟು ಸುಮ್ಮನಾಗ್ಬಿಟ್ರೆ ಆಗಲ್ಲ, ಪ್ರಾಬ್ಲಮ್ಗೆ ಒಂದು ಪರಿಹಾರ ಕೊಡಬೇಕು ಅಲ್ವಾ? ಅದೇ ತಾನೇ. ಈಗ ಕಾಲಾತೀತ ಅಂದರೆ ಹೇಗೆ ಅಂದರೆ ಅದು ಬೇರೆ ಬೇರೆ ಸಂಗತಿಗಳ ಜೊತೆ ತಿಳ್ಕಾಕೊಂಡಿದೆ. ಈಗ ಪಂಪನ ಕೃತಿನೇ ನೋಡೋಣ. ಪಂಪಂದು ಚೆನ್ನಾಗಿದೆ ಕೃತಿ, ಏನು ಚೆನ್ನಾಗಿಲ್ಲ ಅಂತ ಅಲ್ಲ. ರನ್ನನ್ ಚೆನ್ನಾಗಿದೆ, ಕುಮಾರವ್ಯಾಸನ್ ಚೆನ್ನಾಗಿದೆ, ಲಕ್ಷ್ಮೀಶನ್ ಚೆನ್ನಾಗಿದೆ. ಈಗ ಕನ್ನಡ ಇದೆ. ಇನ್ನು 500 ವರ್ಷದ ನಂತರ ಕನ್ನಡ ಇರುತ್ತಾ? ಈಗ ಇವತ್ತಿನ ಎಜುಕೇಷನ್ ಸಿಸ್ಟಮ್ಮು ಇವತ್ತು ಎಷ್ಟೋ ಕನ್ನಡನೇ ಮಾತಾಡ್ತಾ ಇಲ್ಲ ಯಾರು ಮನೆಗಳಲ್ಲಿ. ಇಲ್ಲಿ ಕಾಸ್ಮೋಪಾಲಿಟನ್ ಸಿಟಿನಲ್ಲಿ ಏನಾಗಿದೆ, ಈಗ ಹಳ್ಳಿನಲ್ಲಿ ಏನಾಗಿದೆ ಎಜುಕೇಷನ್, ಅಲ್ಲೂ ಇಂಗ್ಲೀಷ್ ಮೀಡಿಯಮ್ಮೇ ಬಂದಿರೋದು. ಈಗ ನಮ್ಮೂರಿನಲ್ಲಿ ಇನ್ನು 25 ವರ್ಷದ ನಂತರ ಕನ್ನಡದಲ್ಲಿ ಓದೋರು ಯಾರು ಇರ್ತಾರೆ? ಈಗ ಮಠಗಳು ಅವರು ಮಾಡ್ತಿರೋದು ಇಂಟರ್ನ್ಯಾಷನಲ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳೇ ಮಾಡ್ತಿರೋದು ಅವ್ರವ್ನು. ಯಾಕಂದರೆ ದುಡ್ಡು ಬರುತ್ತೆ ಅಂತ ಗೊತ್ತಾಯ್ತು ಅವರಿಗೆ, ಖಚಿತ ಆಗ್ಬಿಟ್ಟಿದೆ, ಕನ್ಫರ್ಮ್ ಆಗ್ಬಿಟ್ಟಿದೆ ಅವ್ರಿಗೆ. ಕನ್ನಡ ಇದ್ದರೆ, ಕನ್ನಡದಲ್ಲಿ ಮಾತನಾಡುವವರು, ಕನ್ನಡದಲ್ಲಿ ಯೋಚಿಸುವವರು, ಚಿಂತಿಸುವವರು, ಬರೆಯುವವರು, ಈಗ ಭಾಷೆಗೂ ಬದುಕಿಗೂ ನೇರವಾದ ಸಂಬಂಧ ಇದೆ ಅಲ್ವಾ? ಕನ್ನಡ ಇದ್ರೂ ತಾನೆ ಕಾಲಾತೀತ ಆಗೋದು ಒಂದು ಕೃತಿ. ಕನ್ನಡವೇ ಕಾಲಗರ್ಭವನ್ನು ಸೇರಿದರೆ, ಈಗೆಲ್ಲ ನಾವು ಸನಾತನ ಭಾರತ ಸಂಸ್ಕೃತಿ ಎಲ್ಲ ಹೇಳ್ತಾ ಇದ್ದೀವಿ. ನಮ್ಮ ಭಾಷೆಗಳೇ ಉಳಿದೇ ಇದ್ದರೆ ಭಾರತ ಎಲ್ಲಿ ಉಳಿಯುತ್ತೆ? ಒಂದು ಒಳ್ಳೆಯ ಪುಸ್ತಕ ಇದೆ, ಸಂಕ್ರಾಂತ್ ಸನು ಬರೆದಿರೋದು, ದಿ ಇಂಗ್ಲೀಷ್ ಮೀಡಿಯಮ್ ಮಿತ್ ಅಂತ ಹೇಳ್ಬಿಟ್ಟು. ನಾವು ಇಂಗ್ಲೀಷ್ ಮೀಡಿಯಮ್ ಎಜುಕೇಷನ್ ಉಚ್ಚತಿಸ್ಕೊಂಡು ಎಷ್ಟು $1 ಬಿಲಿಯನ್ ವೇಸ್ಟ್ ಮಾಡ್ತಾಯಿದ್ದೀವಿ ನಮ್ಮ ದುಡ್ಡನ್ನು ಅಂತ. ಈಗ NEP-ನಲ್ಲಿ ಅದಕ್ಕೆ ತಾನೇ ಎಲ್ಲ ನಡೀತಾ ಇರೋದು ಹೋರಾಟ. ಅಟ್ಲೀಸ್ಟ್ ಎಲಿಮೆಂಟ್ರಿ ಎಜುಕೇಷನ್ ಆದರೂ ನಮ್ಮ ರೀಜನಲ್ ಲ್ಯಾಂಗ್ವೇಜಸಲ್ಲಿ ಇರಬೇಕು ಅಂತ ತಾನೇ ನಡೀತಿರೋದು. ಅದರಲ್ಲಿ ಇದೆ, NEP-ನಲ್ಲಿ ಇದೆ ಅದು ತಾತ್ವಿಕವಾಗಿ. ಬಟ್ ಇನ್ ರಿಯಾಲಿಟಿ ವಾಸ್ತವದಲ್ಲಿ ಭಾಳ ಕಷ್ಟ ಇಲ್ಲ, ಅದಿಲ್ಲ, ಅದಿರೋದು ಅದು ಪರಿಸ್ಥಿತಿ ಇದೆ. ಕಾಲಾತೀತವಾಗಿ ಉಳಿಬೇಕು ಅಂದರೆ ಇವೆಲ್ಲ ಉಳ್ಕೋಬೇಕು. ಈಗ ನಾನು ಮಹಾಭಾರತ ತಿಳ್ಕೊಬೇಕು ಅಂದರೆ ಕನ್ನಡ ಅನುವಾದ ಓದೋದು ಫಸ್ಟ್ ಸ್ಟೆಪ್. ನಾನು AR ಕೃಷ್ಣಶಾಸ್ತ್ರಿಗಳದ್ನೋ ಇನ್ಯಾರ್ದಾದ್ನವರು ಮೂಲ ಮಹಾಭಾರತ ಓದಿ ಅದು ಚೆನ್ನಾಗಿರುತ್ತೆ. ನಾನು ಸಂಸ್ಕೃತದಲ್ಲೇ ಓದೋದಾಗಾದರೆ ನಾನು ಇದೇ ಅಭೀಪ್ಸೆಯಿಂದನೇ ನಾನು 7-8 ವರ್ಷ ಸಂಸ್ಕೃತ ಪಾಠಕ್ಕೆ ಹೋಗಿ ಬಂದಿದ್ದೀನಿ ನಾನು. ಅಂದರೆ ಇದೇನೋ ಇಂಡಿವಿಜುವಲ್ ಲೆವೆಲಲ್ಲಿ ಮಾಡ್ಬೋದು ಅವರೊಬ್ಬರು ಇಬ್ಬರೊಬ್ಬರು, ಬಟ್ ಎಷ್ಟು ಜನರಿಗೆ ಅನುಕೂಲ ಇರುತ್ತೆ. ಬಟ್ ವ್ಯವಸ್ಥೆನಲ್ಲೇ ಇರಬೇಕದು, ಅವಾಗ ಕಾಲಾತೀತವಾಗಿ ಉಳಿಯುತ್ತೆ. ಕೆಲವು ಗ್ರಂಥಗಳು ಉಳಿಯುತ್ತೆ, ಇಲ್ಲ ಅಂತ ಅಲ್ಲ, ಕೆಲವು ಇದೆ, ಆ ಯೋಗ ಇದೆ ಕೆಲವು ಕೃತಿಗಳಿಗೆ. ಈ ತನ್ನ ಜೀವಮಾನದಲ್ಲಿ ಒಬ್ಬ ಲೇಖಕನಾಗಿ ಈ ನಿಷೇಧವನ್ನು ತುಂಬ ಎದುರಿಸ್ತವನು ಯಾರು ಅಂದರೆ ಬರ್ಟ್ರಾಂಡ್ ರಸಲ್. ಅವನು 98 ವರ್ಷ ಬದುಕಿದ್ದ. 1872ರಿಂದ 1970 ಬದುಕಿದ್ದ. ಅವನು 4 ಮದುವೆ ಆಗಿದ್ದ ಅವನ ಜೀವನದಲ್ಲಿ. ಓಕೆ, ಅವನ ಕೊನೆಯ ಮದುವೆ ಅವನ ಸ್ಟೂಡೆಂಟ್ ಜೊತೆನೇ ಆಯಿತು ಒಂದು 1952ನಲ್ಲಿ. ಓಕೆ, ಮಾಡ್ಕೊಂಡ. ಅವನ 4 ಪುಸ್ತಕಗಳು ಬ್ಯಾನ್ ಆಯಿತು. ಒಂದು, ಅವನು ಇಂಡೋ ಚೈನಾ ವಾರ್ ಬಗ್ಗೆ ಒಂದು ಪುಸ್ತಕ ಬರೆದ ಅವನು 1960ನಲ್ಲಿ. 63ನಲ್ಲಿ ನೆಹರು ಗೌರ್ಮೆಂಟ್ ಬ್ಯಾನ್ ದಟ್ ಬುಕ್. ಆ ಪುಸ್ತಕದ ಹೆಸರು ಗೊತ್ತಾ? ಅನ್ಆರ್ಮ್ಡ್ ವಿಕ್ಟರಿ ಅಂತ. ಓಕೆ, ಆಮೇಲೆ ಅವನು ಸಾಂಪ್ರದಾಯಿಕವಾದ ಸಾಮಾಜಿಕ ವ್ಯವಸ್ಥೆ ಬಗ್ಗೆ ಕಿಡಿಕಾರ್ತಾ ಇದ್ದ ಬರ್ಟ್ರಾಂಡ್ ರಸಲ್ಲು ತುಂಬ. ಈ ಮುಂಚೆ ಹೇಳಿದ್ನಲ್ಲ, ಆ ಪುಸ್ತಕವನ್ನು ಯಾಕೆ ಬ್ಯಾನ್ ಮಾಡಿದ್ರು ನೆಹರು ಅಂದರೆ ಭಾರತ ಅದನ್ನು ನಿರ್ವಹಿಸಿದ ರೀತಿಯನ್ನು ಅದರಲ್ಲಿ ಟೀಕಿಸಿದ್ರು. ಬರ್ಟ್ರಾಂಡ್ ರಸಲ್ ಟೀಕಿಸಿದ್ದ ಅವನು. ನೆಹರು ಫೇಲ್ಯೂರ್ ಆಗಿದ್ದಾರೆ, ನೆಹರೂಸ್ ಗೌರ್ಮೆಂಟ್ ಫೇಲ್ಡ್ ಇನ್ ಹ್ಯಾಂಡ್ಲಿಂಗ್ ದಿ ಸಿಚುಯೇಷನ್ ಅಂತ. ಆಮೇಲೆ ಒಂದು ಮ್ಯಾರಿಯೇಜ್ ಆ್ಯಂಡ್ ಮಾರಲ್ಸ್ ಅಂತ ಒಂದು ಪುಸ್ತಕ ಬಂತು. ಅದರಲ್ಲವನು ಈ ಲೈಂಗಿಕತೆ, ಈ ವಿವಾಹ ಅನ್ನುವ ಒಂದು ಸಾಂಸ್ಥಿಕ ವ್ಯವಸ್ಥೆ ಅವನು ಅವಾಗಲೇ ಹೇಳಿದ್ದ, ಬರ್ತ್ ಕಂಟ್ರೋಲ್ ಮಾಡಬೇಕು ಅಂತ. ಜನನ ನಿಯಂತ್ರಣ, ಸಂತಾನ ನಿಯಂತ್ರಣ ಉಪಕ್ರಮಗಳಿರಬೇಕು ಅಂತ ಹೇಳಿದ್ದ. ಚರ್ಚ್ನವ್ರು ಎದುರು ಬಿದ್ದುಬಿಟ್ರು ಆಗ ಬರ್ಟ್ರಾಂಡ್ ರಸಲ್ಗೆ ಸಿಕ್ಕಾಬಟ್ಟೆ. ಅದು ಬ್ಯಾನ್ ಆಯಿತು. ಆಮೇಲೆ ವೈ ಐ ಆಮ್ ನಾಟ್ ಎ ಕ್ರಿಶ್ಚಿಯನ್ ಅಂತ ಹೇಳ್ಬಿಟ್ಟು ಅವನೊಂದು ಪುಸ್ತಕ ಬರೆದ. ಉಕ್ಕಿನ ಹಿಡಿತ ಆವಾಗ ಚರ್ಚ್ದು ಯುರೋಪಿಯನ್ ಸೊಸೈಟಿನಲ್ಲಿ. ನಮಗೆ ಉಕ್ಕಿನ ಹಿಡಿತ ಆದರೆ ಏನಾಗುತ್ತೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಯಾಕೆಂದರೆ ಹಿಂದೂ ಧರ್ಮ ಈಸ್ ಸೋ ಲಿಬ್ರಲ್. ಹಿಂದೂ ಧರ್ಮದಲ್ಲಿ ಇಲ್ಲದೇ ಇರುವಂಥ ಉದಾತ್ತ ಅಂಶಗಳು ಯಾವ ಧರ್ಮದಲ್ಲೂ ಇಲ್ಲ. ನೀವು ಚಾಂಡಾಲನಾಗಿಯೂ ಬದುಕಬಹುದು,
ಪರಮ ಆಸ್ತಿಕನಾಗಿಯೂ ಬದುಕ್ಬೋದು. ಆಮೇಲೆ ಅವನು ಎಜುಕೇಷನ್ ಆ್ಯಂಡ್ ದಿ ಮಾಡರ್ನ್ ವರ್ಲ್ಡ್ ಅಂತ ಒಂದು ಪುಸ್ತಕ ಬರೆದ, ಅದು ಬ್ಯಾನ್ ಆಯಿತು. ಪಾಪ ಕೆಲಸ ಕಳ್ಕೊಂಡ ಅವನು, ಈ ವಾಸ್ ಡಿಸ್ಮಿಸ್ಡ್ ಫ್ರಮ್ ಹಿಸ್ ಜಾಬ್ ಆಯಿತು. ಇದಕ್ಕೆ ತದ್ವಿರುದ್ಧವಾದೊಂದಿದೆ, ಇದೇ ಅಂಶಗಳನ್ನು ಹೇಳಿದ್ದಾನೆ ಇನ್ನೊಬ್ಬ ಲೇಖಕ, ಇದಕ್ಕಿಂತ ಇನ್ನೂ ತೀಕ್ಷ್ಣವಾಗಿ ಹೇಳಿದ್ದಾನೆ ಆ್ಯಕ್ಚುಲಿ. ಆದರೆ ಅವನು ಒಂದು ಪುಸ್ತಕವೂ ಬ್ಯಾನ್ ಆಗಿಲ್ಲ. ಅವನು ಯಾರು ಅಂದರೆ ಓಶೋ. ನನಗೆ ಯಾಕೆ ಇದು ಗೊತ್ತು ಅಂದರೆ ಓಶೋದು 2 ಪುಸ್ತಕ ನಾನು ಅನುವಾದ ಮಾಡಿದ್ದೀನಿ ಕನ್ನಡಕ್ಕೆ. ಒಂದು ಕ್ಯಾಪಿಟಲಿಸಮ್ ಇಲ್ಲದೆ ಸೋಷಿಯಲಿಸಮ್ ಇಲ್ಲ ಅಂತ ಒಂದು ನಾನು ಅನುವಾದ ಮಾಡಿರೋದು, ಇನ್ನೊಂದು ಶಿಕ್ಷಣ ಕ್ರಾಂತಿಗೆ ಆಹ್ವಾನ ಅಂತ ಹೇಳ್ಬಿಟ್ಟು. ಓಶೋ ಯಾವುದನ್ನೂ ಬರೀತಿರಲಿಲ್ಲ ನೇರವಾಗಿ, ಅವ್ರು ಯೂಸ್ ಟು ಡೆಲಿವರ್ ದಿ ಸ್ಪೀಚ್, ಯಾರೋ ಬರ್ಕೊಳ್ಳೋರು ಅದನ್ನೆಲ್ಲ. ಅದೆಲ್ಲ 1970s ಬಾಂಬೆನಲ್ಲಿ ಕೊಟ್ಟಿರೋ ಉಪನ್ಯಾಸಗಳಿವೆಲ್ಲ. ಅವನು ಹೇಳಿದ್ದಾನೆ, ಏನು ಹೇಳಿದ್ದಾನೆ ಅದೇ ಥರ ಡಿಟೋ ಆಗಿದೆ. ಶಿಕ್ಷಣ ಕ್ರಾಂತಿಗೆ ಆಹ್ವಾನದಲ್ಲಿ 9 ಲೆಕ್ಚರ್ಸ್ ಇದೆ ಅವನು, ಈಸ್ ಲೆಕ್ಚರ್ಸ್ ಆನ್ ಇದು. ಮತ್ತು ಅವ್ನು ಯಾರ್ಯಾರೇನು ಟೀಕ್ಸಿಲ್ಲ ಅವನು. ಇದು ಬಿಡಿ, ಶಿಕ್ಷಣದ್ದು ಸ್ವಲ್ಪ ಸೇಫರ್ ಆದ ಒಂದು ಮ್ಯಾಟರು. ಅವನು ಹೇಳಿದ್ದಾನೆ, ಯೂನಿವರ್ಸಿಟಿಗಳಿಗೆ ಕಾಲೇಜುಗಳಿಗೆ ಪರ್ಮನೆಂಟಾಗಿ ಬೀಗ ಹಾಕಿ ಮೊದಲು ಅಂತ. ಅದೇ ನೀವು ಮನುಕುಲಕ್ಕೆ ಸಲ್ಲಿಸುವ ಭಾಳ ದೊಡ್ಡ ಸೇವೆ ಅಂತ ಹೇಳಿದ್ದಾನೆ ಓಶೋ. ಗೊತ್ತಾಯ್ತಾ? ಅವನು ನೋಡಿ, ಇಂದಿರಾ ಗಾಂಧಿನ ಹಿಗ್ಗಾಮುಗ್ಗ ಟೀಕ್ಸಿದ್ದಾನೆ ಓಶೋ, ಮೊರಾರ್ಜಿ ದೇಸಾಯಿನ ಟೀಕ್ಸಿದ್ದಾನೆ, ಕಾಂಗ್ರೆಸ್ಸನ್ನು ಟೀಕ್ಸಿದ್ದಾನೆ, ಮದರ್ ತೆರೇಸನ್ ಟೀಕ್ಸಿದ್ದಾನೆ, ಗಾಂಧೀಜಿನ ಟೀಕ್ಸಿದ್ದಾನೆ. ಗಾಂಧೀಜಿನ ಚತುರ್ಭುನಿಯಾ ಅಂತ ಕರೆದವನೇ ಓಶೋ ಫಸ್ಟು. ಗಾಂಧೀಜಿನ ಚತುರ್ಭುನಿಯಾ ಅಂತ ಒಂದು ಹೇಳ್ತಾರೆ ಗಾಂಧೀಜಿಗೆ, ಅದು ಮಾಡಿದ್ದೆ ಓಶೋ. ಮತ್ತು ಅವನು ಲೈಂಗಿಕತೆ ಬಗ್ಗೆ ಅವನೆಷ್ಟು ಇದು ಮಾತಾಡಿಲ್ಲ ಅವನು ಅಲ್ವಾ. ಅವನ ಭಾಳ ಕಾಂಟ್ರವರ್ಷಿಯಲ್ ಬುಕ್ ತಾನೆ ಅದು, ಸಂಭೋಗದಿಂದ ಸಮಾಧಿಯ ಕಡೆಗೆ. ಆಮೇಲೆ ಮಿಷನರೀಸಿನ ಎಷ್ಟು ಬೈದಿಲ್ಲ ಅವನು, ಕ್ರೈಸ್ಟ್ ಮಿಷನರೀಸನ. ಮದರ್ ತೆರೇಸನ ಅವನಷ್ಟು ಯಾರೂ ಬೈದಿಲ್ಲ ಓಶೋ ಅಷ್ಟು ಕಟ್ಟು ಟೀಕಾಕಾರ. ಅಮೇರಿಕಾ ವಿಯೆಟ್ನಾಮಲ್ಲಿ ಯುದ್ಧ ಮಾಡಿದಾಗ ಟೀಕ್ಸ್ದವನೇ ಓಶೋ ಫಸ್ಟು ಎಲ್ಲರಿಗಿಂತ ಮುಂಚೆ. ಓಕೆ, ಎಷ್ಟು ಪುಸ್ತಕ ಇದೆ ಗೊತ್ತಾ ಓಶೋದು? ನಮ್ಗೆ ಆಶ್ಚರ್ಯ ಆಗ್ಬೋದು. 640 ಪುಸ್ತಕ ಇದೆ ಓಶೋದು. ಈ ಬ್ಯಾನ್ ಮಾಡೋನು ಯಾವುದನ್ನು ಬ್ಯಾನ್ ಮಾಡಬೇಕು ಅಂತ ಹುಡುಕೋಷ್ಟೊತ್ತಿಗೆ ಸತ್ತೋಗಿರ್ತಾನೆ ಅಧಿಕಾರದಲ್ಲಿರೋ. ಆದ್ರೂ ನೋಡಿ, ಇದು ನಾನು ಹೇಳ್ತಾ ಇರೋದು ನೋಡಿ, ಸೇಮು ಬರ್ಟ್ರಾಂಡ್ ರಸಲ್ಲು ಓಶೋ ಮಾತಾಡಿರೋದು ಬಹುತೇಕ ಒಂದೇ ವಿಚಾರಗಳ ಬಗ್ಗೆ, ಆಲ್ಮೋಸ್ಟ್ ಸಿಮಿಲಾರಿಟೀಸ್ ಇದೆ. ಇಬ್ಬರು ತೀಕ್ಷ್ಣವಾದ ಚಿಂತಕರು. ಯು ಕ್ಯಾಂಟ್ ರಿಜೆಕ್ಟ್ ದೆಮ್. ನನಗಿಷ್ಟವಾಗದ್ದೇ ಇರೋದನ್ನು ಹೇಳಿದ ತಕ್ಷಣ ಒಬ್ಬ ಲೇಖಕನ ನಿರಾಕರಿಸೋಕ್ಕಾಗಲ್ಲ ನಾವು. ಇವತ್ತು ಇಷ್ಟ ಆಗದೆ ಇರೋದು ನಮ್ಮ ಜೀವನಾನುಭವ, ನಮ್ಮ ಸುತ್ತಮುತ್ತಲಿನ ಇದು ನಾವು ರಿವಿಸಿಟ್ ಮಾಡಬೇಕು ಅದಕ್ಕೆ ಪುಸ್ತಕವನ್ನು. ಇನ್ನೊಂದು ದಿವಸ ಇಷ್ಟ ಆಗ್ಬೋದು, ನಾಳೆ ಇಷ್ಟ ಆಗ್ಬೋದು ನಮಗೆ. ಓಕೆ, ಇದು ಒಂದು ಸ್ವಾರಸ್ಯಕರವಾದ ಸಂಗತಿ ಅಂತ ನಾನು ಹೇಳಿದ್ದೆ, ಇದು ಜ್ಞಾಪಿಸ್ಕೊಂಡು ಹೇಳಿದೆ, ಮರೆಯೋದಕ್ಕೆ ಮುಂಚೆ ಹೇಳಬೇಕು ಅಂತ. ನೋಡಿ, ಬರ್ಟ್ರಾಂಡ್ ರಸಲ್ಲು ಪಾಪ ದುಷ್ಪರಿಣಾಮ ಎದುರಿಸ್ದ, ಓಶೋನ ಯಾರೂ ಮುಟ್ಲಿಲ್ಲ. ವಾಕ್ ಸ್ವಾತಂತ್ರ್ಯ ಇದೆ ಎಂದು ನಮ್ಮ ಪರಂಪರೆಯಲ್ಲಿ ನಂಬಿಕೊಂಡು ಬಂದ ಆದರ್ಶ ಸ್ವರೂಪದ ವ್ಯಕ್ತಿಗಳನ್ನು ಹೀಯಾಳಿಸಿ ಮಾತನಾಡುವುದು ಎಷ್ಟು ಸರಿ? ಉದ್ದೇಶಪೂರ್ವಕ ಅವಹೇಳನ ಲೇಖಕನ ದೃಷ್ಟಿಕೋನ ಅನ್ನಬಹುದೇ? ದುರುದ್ದೇಶ, ಆತ್ಮಪ್ರಶಂಸೆಯೇ ಲೇಖಕನಿಗೆ? ಮೊದಲನೇ ಕ್ವಶನ್ ಏನು? ವಾಕ್ ಸ್ವಾತಂತ್ರ್ಯ ಇದೆ ಎಂದು ನಮ್ಮ ಪರಂಪರೆಯಲ್ಲಿ ನಂಬಿಕೊಂಡು ಬಂದ ಆದರ್ಶ ಸ್ವರೂಪದ ವ್ಯಕ್ತಿಗಳನ್ನು ಹೀಯಾಳಿಸಿ ಮಾತನಾಡುವುದು ಎಷ್ಟು ಸರಿ? ಅಲ್ಲ, ಸರಿ ಅಲ್ಲ. ಭಾಳ ಧೀಮಂತವಾದ ಲೇಖಕರು ಯಾರೂ ಇದನ್ನು ಒಪ್ಕೊಂಡಿಲ್ಲ, ಹೀಯಾಳಿಸ್ಬೇಕು ಅನ್ನೋದನ್ನು. ಈ 2 ಅತಿರೇಕಗಳು, ಈ ಎಡ ಬಲ ಎರಡೂ ಕಡೆ ಆಗ್ತಾಯಿದೆ ನಮ್ಮಲ್ಲಿ. ಇದು ಯಾವಾಗ ಕೊನೆ ಆಗುತ್ತೆ ಗೊತ್ತಿಲ್ಲ, ಅಥವಾ ವಿ ಡೋಂಟ್ ನೋ ವೇರ್ ವಿ ವಿಲ್ ಎಂಡ್ ಅಪ್. ಭಾರತೀಯ ಸಮಾಜ ಹಿಂದೂ ಧರ್ಮ ಅಂತಲೇ ಇಟ್ಕೊಳ್ಳೋಣ, ಇನ್ಕ್ಲೂಸಿವ್ ಯಾವಾಗಲೂ, ನಾವು ಎಕ್ಸ್ಕ್ಲೂಸಿವ್ ಅಲ್ಲ ಅಲ್ವಾ. ಇನ್ಕ್ಲೂಸಿವ್ ಆಗಿರೋದ್ರಿಂದನೇ ನಮ್ಮ ಧರ್ಮ ಎಲ್ಲ ಉಳ್ಕೊಂಡಿರೋದು ಇಲ್ಲಿವರೆಗೂ. ನಾವು ಯಾರನ್ನು ನಿಷೇಧಿಸಿಲ್ಲ. ನಾವು ಹಿಂದೂ ಧರ್ಮ ಆಗಲಿ, ಹಿಂದೂಗಳಾಗಲಿ, ಭಾರತೀಯ ಸಮಾಜ ಆಗಲಿ ಸ್ಪಾಂಜ್ ಥರ ನಾವು. ವಿ ಆರ್ ಲೈಕ್ ಸ್ಪಂಜ್ ಏನಾಗುತ್ತೆ, ತನ್ನ ಸಂಪರ್ಕಕ್ಕೆ ಬಂದಿದ್ದನ್ನೆಲ್ಲ ಹೀರ್ಕೊಳ್ಳುತ್ತೆ, ಅಬ್ಸರ್ವ್ ಮಾಡ್ಕೊಳ್ಳುತ್ತಲ್ವಾ. ಕರೆಕ್ಟ್ ತಾನೆ? ಹಾಗೆ ಒಂದು ಸಮಾಜವೂ ಅಷ್ಟೇ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಒಂದು ಸಂಸ್ಕೃತಿಗೆ ಆ ಶಕ್ತಿ ಇದ್ರೇ ಅದು ಉಳಿಯೋದು. ಯಾಕೆ ಬೇರೆ ನಾವು ಯಾರನ್ನೂ ಹೇಳಿಸ್ಬಾರ್ದು, ಭಿನ್ನಾಭಿಪ್ರಾಯ ಇರ್ಬೋದು, ಬಟ್ ಹಂಗಂತ ಹೇಳ್ಬಿಟ್ಟು ಒಬ್ಬ ಲೇಖಕನಿಗೆ ಜವಾಬ್ದಾರಿ ಇರಲ್ಲ ಅಂತ ಅಲ್ಲ. ನಿಜವಾದ ಲೇಖಕ ಜವಾಬ್ದಾರಿಯನ್ನು ಫೀಲ್ ಮಾಡ್ಕೊಂಡು ಬರೀತಾನೆ ಅವನು, ಯಾರೇ ಆಗಲಿ. ಆದರೆ ಕೆಲವ್ರದ್ದು ಅಜೆಂಡಾ ಇರುತ್ತೆ, ಇಲ್ಲ ಅಂತ ಅಲ್ಲ, ಅಜೆಂಡಾ ಇರುತ್ತೆ, ಕೆಲವ್ರದ್ದು ಇಡನ್ ಅಜೆಂಡಾ ಇರುತ್ತೆ. ಅದೆಲ್ಲ ಇತ್ತೀಚೆಗೆ ಬಂದಿರೋದು, ಮುಂಚೆ ನಮ್ಮಲ್ಲಿ ಈ ಟ್ರೆಡಿಷನ್ ಇರಲಿಲ್ಲ. ತಪ್ಪು, ಇದು ಅನಾರೋಗ್ಯಕರ. ಇದೇನಾಗುತ್ತೆ ಗೊತ್ತಾ, ಇದು ಈ ಥರದ್ದೆಲ್ಲ ಹೊಸದ್ರಲ್ಲಿ ಭಾಳ ರೋಮಾಂಚನ ಹುಟ್ಟಿಸುತ್ತೆ. ಭಾಳ ಇದರ ದೀರ್ಘಕಾಲೀನ ಪರಿಣಾಮಗಳು ಭಾಳ, ಇದೊಂದು ವಿಷವರ್ತುಲ ಕ್ರಿಯೇಟ್ ಆಗಿಬಿಡುತ್ತೆ. ಈಗ ಮನೆ ಸೋರ್ತಾ ಇದೆ ಅಂತ ಇಟ್ಕೊಳ್ಳಿ, ಅದನ್ನು ಅಲ್ಲಿ ಸರಿ ಮಾಡ್ಕೋಬೇಕು. ಒಂಚೂರು ಸೋರ್ತಾ ಇರೋ ಜಾಗದಲ್ಲಿ ಹೋಗಿ, ಮನೆಯೇ ಕೆಡೋಕೆ ಹೋಗ್ಬಾರ್ದು. ಸೋರ್ತಾ ಇದೆ ಅಂತ ಹೇಳ್ಬಿಟ್ಟು ಮನೆ ಕೆಡೋದು ಮೂರ್ಖತನ, ಅದು ಅವಿವೇಕ. ಒಂದು ವ್ಯವಸ್ಥೆಯನ್ನು ಹಾಳು ಮಾಡ್ಬೋದು ಈಸಿಯಾಗಿ. ಮರುಸೃಷ್ಟಿ ಇದೆಯಲ್ಲ, ನಮ್ಮ ಉದಾತ್ತವಾದ ಮೌಲ್ಯಗಳನ್ನು ನಾವು ಬಿಟ್ಕೊಡ್ಬಾರ್ದು. ಹಂಗಂತ ಹೇಳ್ಬಿಟ್ಟು ನಾವು ಈ ಕೆಲವರು ಬೇಜವಾಬ್ದಾರಿಯಿಂದ ಬರೆಯೋರು ಇದೆ, ಅದೊಂದು ತಳಿ ಸೃಷ್ಟಿ ಆಗ್ಬಿಟ್ಟಿದೆ ಈಗ. ಓಕೆ, ಈಗ ನಮ್ಮ ನವೋದಯ ಕಾಲದಲ್ಲಿ ಈ ಥರ ಎಲ್ಲಿತ್ತು? ಎಷ್ಟೋ ಒಳ್ಳೆಯ ಉದ್ದಾಮವಾದ ಕೃತಿಗಳು ಬಂದಿದೆ ನವೋದಯ ಕಾಲದಲ್ಲಿ. ಇವತ್ತಾಗಿದ್ದರೆ ಅದೆಲ್ಲ ಬರೋಕ್ಕೆ ಸಾಧ್ಯ ಇರಲಿಲ್ಲ.
ಈಗ ಒಬ್ಬ ಕುಮಾರವ್ಯಾಸ ತನ್ನ ಗದುಗಿನ ಭಾರತ ಬರೆಯೋದು ಯಾಕೆ ಸಾಧ್ಯವಾಯಿತು? ಪರಿಸರವಾಗಿರಬೇಕು, ಸಾಮಾಜಿಕ ಸಾಂಸ್ಕೃತಿಕ ಪರಿಸರನೂ ಅಷ್ಟು ಚೆನ್ನಾಗಿದ್ದರೂ ಬರುತ್ತದು ಅಲ್ವಾ? ಬಿ ಎಂ ಶ್ರೀ ಹೇಳ್ತಾರಲ್ಲ ಅಶ್ವತ್ಥಾಮ ನಾಟಕದಲ್ಲಿ, ದೊಡ್ಡ ಸಾವು ಸಾವಲ್ಲ, ಸಣ್ಣ ಬಾಳು ಬಾಳಲ್ಲ ಅಂತ ಹೇಳ್ತಾರೆ ಕೊನೆಯಲ್ಲಿ ಅಶ್ವತ್ಥಾಮನ ಬಗ್ಗೆ ಅಲ್ವಾ ಮೇಡಮ್? ಅದರಿಂದ ಓದಿ ನೋಡಿ. ಈಗ ನಮಗೆ ನಿಜವಾಗಿ ತಿಳ್ಕೋಬೇಕು, ಸಂವಾದ ಮಾಡಬೇಕು ಅನ್ನೋ ಶ್ರದ್ಧೆ ಇದ್ದರೆ ನಾವು ಓದಬೇಕು, ನಾವು ಅಧ್ಯಯನ ಮಾಡಬೇಕು ಅಲ್ವಾ ಸರ್? ಈಗ ಪಂಪನ ಬಗ್ಗೆ ನಮಗೆಲ್ಲ ಒಂದು ಗ್ರಹಿಕೆ ಇದೆ, ಏನೋ ಒಂದು ಸ್ಥಾಪಿತವಾದ ಗ್ರಹಿಕೆ ಇದೆ ಅಲ್ವೇನ್ರಿ ಅವಿನಾಶ್? ಕರೆಕ್ಟ್ ತಾನೆ? ಮನುಷ್ಯ ಜಾತಿ ತಾನೊಂದೇ ಒಲಂ ಅಂತ ಹೇಳಿದಾನವನು, ಸೆಕ್ಯುಲರ್ ಅವನು, ಆ ಕಾಲಕ್ಕೇನೆ ಅಂತ ತಾನೆ ಇರೋದು. ಪಂಪನ ಬಗ್ಗೆ ಭಾಳ ಹೆಗ್ಗಳಿಕೆ ಈಗ ನಾವು ಸ್ಥಾಪಿಸಿರೋದು. ಕನ್ನಡ ಸಾಹಿತ್ಯ ಪರಿಷತ್ತಿನ ಘೋಷವಾಕ್ಯನೂ ಅದೇನೆ. ಈಗ ಇದಕ್ಕೆ ಇವನು ಆ ನೆಲೆಯಲ್ಲಿ ಹೇಳೇ ಇಲ್ಲ ಪಂಪ. ಮನುಷ್ಯ ಜಾತಿ ತಾನೊಂದೇ ಒಲಂ ಅನ್ನೋದನ್ನು, ಮನುಷ್ಯರೆಲ್ಲರೂ ಸಮಾನರು, ಇಲ್ಲಿ ಜಾತಿ ಭೇದ ಇಲ್ಲ ಎನ್ನುವ ಅರ್ಥದಲ್ಲಿ ಅವನು ಹೇಳೇ ಇಲ್ಲ. ಆ್ಯಕ್ಚುಲಿ ಅವನ ಪಂಪ ಭಾರತದಲ್ಲಿ ಅದನ್ನು ಅವನು ಹೇಳಿರೋದು ಮನುಷ್ಯನಲ್ಲಿ ಜಾತಿ ಭೇದ ಅವೆಲ್ಲ ಇದೆ, ತರತಮ ಇದೆ ಅಂತ ಅರ್ಥದಲ್ಲಿ ಅವನು ಹೇಳಿರೋದು ಆ ಪದ್ಯನ. ನೋಡಿ, ಈ ನೆಲೆನಲ್ಲಿ ಒಂದು ಪುಸ್ತಕ ಬಂದಿದೆ, ನಮ್ಮ ಅಜಕ್ಕಳ ಗಿರೀಶ್ ಭಟ್ರದ್ದು ಬಂದಿದೆ, ಪಂಪನ ಕಂಪನ ಅಂತ. ಓದಿದ್ದೀರಾ? ಓದಿ ದಯವಿಟ್ಟು. ನಮ್ಮ ಸಾಹಿತ್ಯ ಸಂಸ್ಕೃತಿಯಲ್ಲಿ ಆಸಕ್ತಿ ಇರೋರು ದಯವಿಟ್ಟು ಓದಬೇಕಾದ ಪುಸ್ತಕ. ಅದ್ಯಾಕೋ ಇನ್ನೂ ಈ ಒಂದು ಗುಂಪಿನ ಕೆಂಗಣ್ಣಿಗೆ ಯಾಕೆ ಗುರಿಯಾಗಿಲ್ಲೋ ಗೊತ್ತಿಲ್ಲ ಆ ಪುಸ್ತಕ. ಓದಲ್ಲ. ಇವಾಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೀರೋಗಳಾಗಬೇಕು ಬೇಗ ಬಂದು ಅಲ್ವಾ? ಇದೊಂದು ದೊಡ್ಡ ಇದಿದೆ. ನಮ್ಮ ಸಂಸ್ಕೃತಿ ಅಂತಃಸತ್ವದ ಬಲದಿಂದನೇ ಇದರಿಂದ ಆಚೆ ಬರಬೇಕು, ಈ ಇದೊಂದು ವಿಷವರ್ತುಲದಿಂದ. ಅದು ಧೈರ್ಯ ಇರಬೇಕು, ನಿಜವಾದ ಇದೇನೋ. ಈಗ ನಾನು ಸಾವರ್ಕರ್ ಪುಸ್ತಕನ ಅನುವಾದ ಮಾಡಿದೆ, ಹಿಂದುತ್ವದ ಜನಕನ ನಿಜಕತೆ ಅಂತ, 480 ಪುಟ. ಅದು ನನಗೆ ಭಾಳ ಆತ್ಮೀಯರಾಗಿದ್ದವರೇ ನನ್ನ ಜೊತೆ ಜಗಳ ಮಾಡಿ ಮಾತುಬಿಟ್ಟು ಹೋದರು. ಲೇಖಕ ಅದನ್ನು ಫೇಸ್ ಮಾಡೋಕ್ಕೆ ಧೈರ್ಯ ಇರಬೇಕು. ಅದಕ್ಕೆ ನೀವು ಧೈರ್ಯ ಇಲ್ಲದವ್ರು ಬರೆಯೋಕ್ಕಾಗಲ್ಲ, ಏನನ್ನೂ ಸೃಷ್ಟಿಸೋಕ್ಕಾಗಲ್ಲ. ಅಭ್ಯಾಪಾರಿಗಳ ಥರ ಆಗ್ಬಿಡ್ತೀವಿ ಆಮೇಲೆ. ಲೇಖಕ, ಒಬ್ಬ ನಿಜವಾದ ಲೇಖಕ ಏನು ಮುರಿದು ಕಟ್ತಾನೆ. ಇದೇ ಲೇಖನದ ಇದು ಬಹುಶಃ ಸಾಕು ಅನಿಸುತ್ತೆ.